ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ಅಧಿಕಾರಿ ಕಚೇರಿ ಎದುರುಗಡೆ ಬಂದಿದ್ದಾರೆ. ಮೇಡಮ್ ಅವರ ಏನಾಗಿದೆ ಆ್ಯಕ್ಚುಲಿ? ಸರ್, ಈಗಾಗಲೇ ನಾವು 2018ರಲ್ಲಿ ಒಂದು 2000 ಜನರಿಗೆ ನಾವು ಲೋನ್ ಮಾಡಿಸಿದ್ದೇವೆ 64 ರೂಪಾಯಿಗೆ. ಅವರು ಇಂಟ್ರೆಸ್ಟ್ ಹೇಳಿದ್ದು ₹1 15 ಪೈಸೆ ಇಂಟ್ರೆಸ್ಟ್ ಹೇಳಿ ಲೋನ್ ಮಾಡಿಸಿದ್ರು. ಪರ್ ಹೆಡ್ 40,000 ಕೊಟ್ಟಿದ್ದಾರೆ. ಅದರಲ್ಲಿ 2,800 ರೂಪಾಯಿ ತೊಗೊಂಡು 37,000 ಚಿಲ್ಲರ ಅವ್ರಿಗೆ ಕೊಟ್ಟಿರೋದು. ಅದಾದಮೇಲೆ ಒಬ್ಬರಿಗೆ 18 ತಿಂಗಳು ಫ್ರೀಡ್ ಇರುತ್ತೆ. 16 ತಿಂಗಳ ತನಕ ಇವರು ಕಟ್ಟೋ ತನಕ ಸುಮ್ಮನೆ ಇದ್ದಾರೆ. ಆ್ಯಕ್ಚುಲಿ ನಾನಿಲ್ಲಿ ಮಧ್ಯವರ್ತಿ. ಇದಕ್ಕೆ ನಾವು ಕಟ್ಟಿಸ್ಕೊಂಡು ಬಂದು ಅವ್ರ ಬ್ಯಾಂಕಿಗೆ ಕಟ್ಟಿರೋದು ನಿಜಾನೇ. 16 ತಿಂಗಳಾದಮೇಲೆ 2 ಕಂತುಗಳಿದಾವೆ, ನಾವು ಕ್ಲೋಸ್ ಮಾಡ್ತೇವೆ, ಡೈರೆಕ್ಟಾಗಿ ಬ್ಯಾಂಕಿಗೆ ಹೋಗ್ತೇವೆ ಅಂದಾಗ ಹೋಗ್ರಿ ಅಂತ ಹೇಳಿದೆ. ಅವ್ರ ಉಳಿತಾಯ ಅವ್ರದ್ದು 2,800 ರೂಪಾಯಿ ಇದೆ ಅಲ್ಲ, ಅದರಲ್ಲೇ ಸರಿ ಹೋಗುತ್ತಾ ಅಂದಾಗ ಕಳಿಸಿದಾಗ ಇಲ್ಲ ನಮ್ಗೆ 8 ಬಂದಿಲ್ಲ 9 ಕಂತು ಬಂದಿಲ್ಲ ಅಂತ ಹೇಳಿದ್ರು. ಒಂದು ಗ್ರೂಪಿಂದ ಬಂದು ವೀಕ್ಷಕರೇ, ಏನು ಮಹಿಳಾ ಚೈತನ್ಯ ಬ್ಯಾಂಕಿನಿಂದ ಮೋಸ ಆಗಿದೆ ಎಂದು ನಿನ್ನೆ ಏನು ಬೆಳಿಗ್ಗೆ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಕೆಲವು ಮಹಿಳೆಯರು ಬಂದಿದ್ದರು. ಅದೇ ಕೇಸಿನಲ್ಲಿ ಸಂಬಂಧಪಟ್ಟ ಹಾಗೆ ಇನ್ನೊಂದಿಷ್ಟು ಮಹಿಳೆಯರು ನಮ್ಮ ಸಾಯಂಕಾಲ ಎಕ್ಸ್‌ಪ್ರೆಸ್ ಆಫೀಸ್ಗೆ ನೇರವಾಗಿ ಬಂದಿದ್ದಾರೆ. ಯಾಕಂದರೆ ಆ ಸುದ್ದಿಯ ಒಂದು ಪರಿಣಾಮವಾಗಿ ಯಾವ ರೀತಿ ಅವ್ರ ಜೊತೆ ಮೋಸ ಆಗಿದೆ ಅಂತಕ್ಕಂಥದ್ದನ್ನು ಅವ್ರ ಬಾಯಿಲಿಂದ ಕೇಳೋಣ ಬನ್ನಿ. ಮೇಡಮ್ ನಮಸ್ಕಾರ. ನಿಮ್ಮ ಹೆಸರಮ್ಮ? ಸುನಂದಾ ಪಂಕೀರಿ. ಎಲ್ಲಿಂದ ಬಂದಿದ್ದೀರಿ ನೀವು? ನಾವು ಆಲ್ಮಟ್ಟಿಲಿಂದ. ಆಲ್ಮಟ್ಟಿಯಿಂದ ಬಂದಿದ್ದೀರಿ. ಏನಾಗಿದೆ ಅಮ್ಮ? ನಾವು ಮಂಜುಳಾ ಮೇಡಮ್ ಅವರು ನಮಗೆ ಇಲ್ಲೇ ಬಿಜಾಪುರ ಮಹಿಳಾ ಬ್ಯಾಂಕಿಲಿಂದ 40,000 ರೂಪಾಯಿ ಲೋನ್ ಕೊಡಿಸಿದ್ರು ಮೇಡಮ್. ಲೋನ್ ಕೊಡಿಸಿದ್ರು ನಿಮಗೆ? ಲೋನ್ ಕೊಡಿಸಿದ್ರಿ ನಮಗೆ ಅವರು ತಿಂಗಳ ಪ್ರತಿ ಬಂದು ಅಷ್ಟು ಪೇಡ್ ಮಾಡೀವ್ರಿ ಸರ್, ಕಟ್ಟಿವಿ ನಾವು. ರಸೀಟಿನೂ ಇದೆ ನಮ್ಮ ಕಡೆ. ಆದರೆ ಅದು ಬ್ಯಾಂಕಿಗೆ ದುಡ್ಡು ಮುಟ್ಟಿಲ್ಲ ಅಂತ ನಮ್ಮದು ಸಿವಿಲ್ ಸ್ಕೋರ್ ಬಂದಾಗಿದೆ. ನಮಗೆ ದುಡ್ಡು ಮುಟ್ಟಿಲ್ಲ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು? ನಮಗೆ ಈಗ ಒಂದು 3 ತಿಂಗಳಾಯ್ತು ಡ್ಯೂ ಆಗದಿಂದ ನಮ್ಮದು ಸಿವಿಲ್ ಸ್ಕೋರ್ ಬಂದಾದಿಂದ ನಮಗೆ ಗೊತ್ತಾಗಿದ್ರಿ ಸರ್. ಸಿವಿಲ್ ಸ್ಕೋರ್ ಬಿಟ್ಬಿಡಿ, ನಿಮಗೂ ಬ್ಯಾಂಕಿನ ದುಡ್ಡು ಕಟ್ಟಿಲ್ಲ ಅಂತ ನಿಮಗೆ ಯಾವಾಗ ಗೊತ್ತಾಯ್ತು? ನೋಟಿಸ್ ಬಂದವ್ರಿ ಸರ್. ನಮಗೆ ಬಂದಿಲ್ಲ, ಬ್ಯಾಂಕಿಗೆ ದುಡ್ಡು ಬಂದಿಲ್ಲ ಅಂತ ಬ್ಯಾಂಕ್ಲಿಂದ ನೋಟಿಸ್ ಬಂದವ್ರಿ ನಮಗೆ. ನೋಟಿಸ್ ಬಂದ್ಮೇಲೆ ನಮ್ಗೆ ಗೊತ್ತಾಯ್ತ್ರಿ ಬ್ಯಾಂಕಿಗೆ ದುಡ್ಡು ಮುಟ್ಟಿಲ್ಲ. ಅವಾಗ ನೀವು ಮಂಜುಳಾ ಮೇಡಮ್ ಕೇಳ್ಬೇಕು ತಾನೆ? ಮಂಜುಳಾ ಮೇಡಮ್ ಕೇಳಿದ್ರೆ ಆಕೆ ಏನು ಹಚ್ಕೊಳಕ್ತಾ ಇರಲ್ರಿ, ನಾ ಎಲ್ಲ ಕಟ್ಟಿನ ಸುಮ್ ಕುಂದ್ರೆ ನಿಮಗೆ ಏನೂ ಆಗೋದಿಲ್ಲ ಅಂತ ಹಂಗ ಆ ರೀತಿ ಹೇಳೋದು ಯಾವ ಇದು ಅನ್ಸುತ್ತೆ ನಿಮಗೆ? ನೀವು ಶಾಲೆ ಕಲ್ತಿದ್ರಿ ನೋಡ್ರಿ ಸರ, ಎಲ್ಲ ಇದರಂತೆ 30 ಸಂಘದ ರೊಕ್ಕ ತಿಂದಾಳ್ರಿ ಆಕಿ. ಯಾರು? ಆಕೆ ಮಂಜುಳಾ ಮೇಡಮ್ ರೀ. ಮತ್ತೆ ಅವಳೇ ನಿನ್ನೆ ಪ್ರತಿಭಟನೆ ಮಾಡಿದ್ದಾರೆ, ನಿನ್ನೆ ಜಿಲ್ಲಾಧಿಕಾರಿ ಕಚೇರಿ ಹೇಳಿದ್ದಾರೆ. ಎಲ್ಲ ಗೊತ್ತಾಗಿ ಈಗ ನಾವು ಬಂದೀವ್ರಿ ಸರ್ ನಿಮ್ಮ ಬ್ಯಾಂಕಿಗೆ ಬಂದೀವ್ರಿ ನಾವು. ಆಕಿ ಫ್ರಾಡ್ ಇದ್ದಲ್ಲೇ ಎಲ್ಲ ರೊಕ್ಕ ನುಂಗ್ಯಾಳ, ನಮ್ಮ ಬ್ಯಾಂಕಿಗೆ ರೊಕ್ಕ ಮುಟ್ಟ್ಯಾವೋ ಇಲ್ಲೋ ನೋಡು ಸಂಬಂಧ ನಾವು ಬಂದೀವ್ರಿ. ಈಗ ನಿಮ್ಗೆ ಗೊತ್ತಾಗಿದೆ ಅದು? ಈಗ ಗೊತ್ತಾಗಿದೆ. ರೀ ನಮ್ದೆಲ್ಲ ಕಂಪ್ಲೀಟ್ ನಾವು ತುಂಬಿವ್ರಿ ಸರ್. ಒಟ್ಟು ರೆಸಿಟಿ ಕೊಟ್ಟಾಳ ನಮ್ಗೆ. ಆದ್ರೆ ಇಲ್ಲಿ ಬ್ಯಾಂಕಿಗೆ ದುಡ್ಡು ಮುಟ್ಟಿಲ್ಲ. ಇನ್ನೂ 1,70,000 ರೂಪಾಯಿ, ಇನ್ನೂ 1,70,000 ರೂಪಾಯಿ ಕಟ್ಬೇಕಂತ ನಮಗೆ ಬ್ಯಾಂಕಿನವ್ರು ಹೇಳಕತ್ತಾರ. ಇನ್ನು 1,70,000 ಕಟ್ಟಬೇಕು. ಮಂಜುಳಾ ಅಂತಕ್ಕಂಥ ಹೆಣ್ಮಗಳು ಏನೋ ನಿನ್ನೆ ಪ್ರತಿಭಟನೆ ಮಾಡಿದ್ದಲ್ಲ, ಆ ಹೆಣ್ಮಗಳು ಇವರಿಗೆ ಎಲ್ಲೋ ಒಂದ್ ಕಡೆ ದಾರಿ ತಪ್ಪಿಸಿದಾರ ಅಂತಕ್ಕಂಥ ಸಂಶಯ ಎಡೆ ಮಾಡಿ ಕೊಡ್ತಾ ಇದ್ದಾರೆ. ಹಾಗೆ ಕೂಡ ಇನ್ನೂರು ಮಹಿಳೆಯರನ್ನ ಕೇಳೋಣ. ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಗೀತಾ ಅಂತ. ಗೀತಾ, ಎಲ್ಲಿಂದ ಬಂದಿದ್ರಿ? ನಾವು ಆಲ್ಮಟ್ಟಿಯಿಂದ ಬಂದಿದ್ವಿ. ನೀವು ಆಲ್ಮಟ್ಟಿಯಿಂದ ಬಂದಿದ್ರಿ. ಏನಾಗಿದೆ ಹೇಳಿಮ್ಮ? ನಾವು 2,40,000 ಚೈತನ್ಯ ಮಹಿಳಾ ಸಂಘದಿಂದ ಲೋನ್ ತೊಗೊಂಡಿದ್ವಿ ರೀ. ನಾವು ಕರೆಕ್ಟಾಗಿ ಲೋನ್ ಕಟ್ಕೋತಾ ಬಂದೀವಿ. ಈಗೇನು ಲಾಸ್ಟ್ ಕಂತು ನಾವು ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ನೋಟಿಸ್ ಬಂದಾವ್ರಿ. ಈಗ ನಮಗೆ ನೋಟಿಸ್ ಬಂದಿಂದ ನಮ್ಗೆ ಗೊತ್ತಾಗೈತೆ ರೀ, ನಮಗೆ ಲೋನ್ ಅಲ್ಲಿ ಹೋಗಿ ರೊಕ್ಕ ಮುಟ್ಟಿಲ್ಲ. ಮಂಜುಳಾ ಮೇಡಮ್ ಫೋನ್ ಹಚ್ಚಿ ಕೇಳಿದ್ರೆ ಇಲ್ಲ ನಾ ದುಡ್ಡು ಕಟ್ಟಿನಲ್ಲಿ, ಅವ್ರು ಹಂಗೆ ನೋಟಿಸ್ ಕಳಿಸ್ತಾರ, ನೀವು ಸುಮ್ಮ ಇದ್ಬಿಡ್ರಿ ಅಂತ ಹೇಳಿದ್ರು. ಈಗ ಸುಮ್ಮನೆ ಇರಕ್ಕೆ ಹೇಳಿದಾರೆ ನಿಮಗೆ? ನೋಟಿಸ್ ಬಂದ್ರು ಮಾತಾಡಬೇಡ್ರಿ, ಏನು ಮಾತಾಡಬೇಡ್ರಿ, ಸುಮ್ಮ ಇದ್ಬಿಡ್ರಿ ಅಂತ ಹೇಳ್ತಾರೆ. ಇದು ದಾರಿ ತಪ್ಪಿಸಿದಿರ್ತಕ್ಕಂಥ ಒಂದು ವಿಚಾರ ಅನ್ಬಹುದು. ನೋಟಿಸ್ ಬಂದರೂ ಕೂಡ ನೀವು ಸುಮ್ಮನೆ ಇದ್ಬಿಡಿ ಅಂತಂದ್ರೆ ಇದರ ಹಿಂದೆ ಏನು ಕುತಂತ್ರ ಅಡಗಿದೆ ಅಂತಕ್ಕಂಥ ವಿಚಾರವನ್ನ ನಾವು ಪರಿಶೀಲಿಸಬಹುದಾಗಿದೆ. ಮತ್ತೆ ನೀವು ಎಲ್ಲಿವರಮ್ಮ? ನಾವು ಆಲಿಮಠ ಸರ್. ನೀವು ಆಲಿಮಟ್ಟಿಯಿಂದ ಎಷ್ಟು ದುಡ್ಡು ತುಂಬಿರಿ? ನಾವು 2 ಲಕ್ಷ ತುಂಬಿರಿ ಸರ್. 2 ಲಕ್ಷ? 6 ಮಂದಿ ರೀ. ತಿಂಗಳ ತುಂಬಿರಿ? ತಿಂಗಳ ತುಂಬಿರಿ ಸರ್. ನಮಗೆ ಏನೋ ಹೇಳಿಲ್ರಿ ಸರ್ ಅವ್ರು, ನೀವು ಏನೋ ಇದು ಮಾಡಬೇಡ್ರಿ, ನಮ್ಮ ಜವಾಬ್ದಾರಿ ಐತೆ ಅಂತ ನಮ್ಗೆ ಹೇಳಿರಿ ಸರ್. ನಾವು ಅವ್ರು ಮಂಜುಳಾ ಮೇಡಮ್ ಅವ್ರಿ. ಮಂಜುಳಾ ಮೇಡಮ್ ಅವ್ರ ಹೇಳ್ಯಾರ ಸರ್. ಅಂದ್ರೆ ನಿಮಗೆ ತುಂಬಿದ ಮೇಲೆ ರಿಸೀಟ್ ಕೊಡ್ತಾ ಇದ್ರ? ಕೊಟ್ಟಾರ ಸರ್. ಇಲ್ಲೇ ಅದಾರ, ಇಲ್ಲೇ ಅದಾರ ಸರ್. ಹಿಂಗಿಡೀರಿ. ಇದು ವೀಕ್ಷಕರೇ, ಇದು ನೀವು ನೋಡ್ತಾ ಇದ್ದೀರಾ, ಇದು ರಿಸಿಟು ತುಂಬಾ ಅಂದ್ರೆ ಕೊಟ್ಟಿರ್ತಕ್ಕಂಥ ರಿಸಿಟು ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕ್ ನಿಯಮಿತ ವಿಜಯಪುರ ಅಂತಕ್ಕಂಥ ಈ ರಿಸಿಟನ್ನು ಯಾವ ರೀತಿ ಒಂದು ಕಡೆ ಸಹಿ ಇದೆ, ಒಂದು ಕಡೆ ಸಹಿ ಇಲ್ಲ. ಇಲ್ಲಿ ನೋಡಿ, ಇದು ಸಹಿ ಇದೆ, ಈ ರಿಸಿಟಿ ಮೇಲೆ ಸಹಿ ಇಲ್ಲ, ಈ ರಿಸಿಟಿ ಮೇಲೆ ಸಹಿ ಇದೆ, ಇಲ್ಲಿ ಸಹಿ ಬೇರೆ ಇದೆ. ಒಟ್ಟಾರೆ ಈ 3 ರಿಸಿಟ್ಗಳು ಮತ್ತು ಇದು ಅಧಿಕೃತವಾಗಿರ್ತಕ್ಕಂಥ ಈ ತರ ರಿಸಿಟ್ಸ್ ಇದೆ. ನೀವು ಒಟ್ಟಿನಲ್ಲಿ ದುಡ್ಡು ತುಂಬಿದ್ದೀರಿ, ಆದರೂ ಕೂಡ ನೀವು ಬ್ಯಾಂಕಿಗೆ ಹಣ ಸಂದಾಯ ಆಗಿಲ್ಲ ಅಂತಕ್ಕಂಥ ಬ್ಯಾಂಕ್ನವ್ರು ಹೇಳ್ತಾ ಇದ್ದಾರೆ. ಈಗ ನೀವು ನಿಮ್ಮ ಹೆಸರಮ್ಮ?
ತುಂಗಾ ದೊಡ್ಡ ಮನಿ ರೀ ಸರ್. ಎಲ್ಲಿಂದ ಆಲಿಮಟ್ಟಿಯಿಂದ ರೀ ಸರ್. ನೀವು ಆಲಿಮಟ್ಟಿಯಿಂದ ನೀವು ಎಷ್ಟು ದುಡ್ಡು ತುಂಬಿದಿರಿ? ನಾವೆಲ್ಲ ಕಂತು ಕಟ್ಟಿವ್ರಿ ಸರ್. ನಾವು ಎಷ್ಟು ತುಂಬಿದಿರಿ? ನಾವು 18 ಕಂತು ಕಟ್ಟಿವ್ರಿ ಸರ್. ನಾವು 18 ಕಂತು. ಪ್ರತಿ ತಿಂಗಳ ಎಷ್ಟು ಕಂತು ಒಂದಕ್ಕೆ? 2500 ಸರ್. 2700 ರೂಪಾಯಿ ಪ್ರತಿ ತಿಂಗಳು ಕಟ್ಟಿದಿರಿ. ಪ್ರತಿ ತಿಂಗಳು ಕಟ್ಟಿದ ರಿಸೀಟ್ ಕೊಟ್ಟಿದಾರ ನಿಮ್ಗೆ? ಕೊಟ್ಟಾರಿ ಸರ್. ಇದು ಪ್ರತಿ ತಿಂಗಳು ಕಟ್ಟಿದ್ದ ರಿಸೀಟ್ ಕೊಟ್ಟರು ಕೂಡ ಇಲ್ಲಿ ಫ್ರಾಡ್ ಆಗಿದೆ ಅಂತಂದ್ರೆ ಇದು ಮಧ್ಯವರ್ತಿಗಳ ಕುತಂತ್ರ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ ಅನ್ನಬಹುದು ವೀಕ್ಷಕರೇ. ಬನ್ನಿ, ಇನ್ನು ಪ್ರಮುಖವಾಗಿ ನೀವು ಮುಂದೆ ಇವರು ಎಲ್ಲಿಂದ ಬಂದಿದಾರಮ್ಮ? ನೀವು ಎಲ್ಲಿಂದ? ಬನ್ನಿ, ಮುಂದೆ ಬನ್ನಿ ಅಮ್ಮ, ಮುಂದೆ ಬನ್ನಿ. ನೀವು ಎಜುಕೇಟೆಡ್ ಆಗಿದ್ದೀರಾ, ನಿಮಗೂ ಗೊತ್ತಿದೆ. ಏನು ನಿಮ್ಮ ಹೆಸರಮ್ಮ? ಆಲ್ಮಟ್ಟಿಲಿಂದ ಬಂದಿರಿ ಸರ್. ನಸೀಮಾ. ನಿಮ್ಮ ಹೆಸರು ಪೂರ್ತಿ? ನಸೀಮಾ ಮನ್ಗುಳಿ. ಎಷ್ಟು ದುಡ್ಡು ತುಂಬಿದಿರಿ? ನಿಮಗೆ ಯಾವಾಗ ಗೊತ್ತಾಯ್ತು ಇದು? ನಮ್ಗೆ ಮೇಲೆ ನೋಟಿಸ್ ಬರತ್ತವ್ರಿ ಸರ್. ನೋಟಿಸ್ ನಾವು ಕಟ್ಟಿದ್ರು ಎದಕ್ಕೆ ಬರಾಕತ್ತೇವ್ರಿ ಮೇಡಮ್ ಅವ್ರ ಅಂತೇಳಿ ಹೋಗಿ ಕೇಳಿದಿರಿ. ನೀವು ಕಟ್ಟದವ್ರದೇ ಯಾಕೆ ನೋಟಿಸ್ ಬರಾಕತ್ತಾರು? ಕಟ್ಲಾರು ಮನೆಗೆ ನೋಟಿಸ್ ಹೋಗಿಲ್ಲ, ಕಟ್ಟಿದ್ದವ್ರ ಮನೆಗೆ ನೋಟಿಸ್ ಯಾಕೆ ಬರಾಕತ್ತಾರ ಅಂತೀವಿ. ಅವರು ಇದು ಮಾಡಿದ್ರಿ, ನಾವು ಮುತ್ತಿಗೆ ಹೋಗೋಗಿ ಅವ್ರಿಗೆ ಇದು ಮಾಡ್ಯಾರಿ ಸರ್. ಕೇಳ್ಕೊಂಡ್ ಬಂದೇರಿ ಮಂಜುಳಾ ಮೇಡಮ್ಗ್ರಿ. ಹೋಗಿ ಕೇಳಿರಿ ಸರ್ ನಾವು ನೋಟಿಸ್ ಎದಕ್ಕೆ ಬರಾಕತ್ತಾವ್ರಿ, ನಮ್ಗೆ ನಾವು ಕಟ್ಟಿದ್ರು ಬರಾಕತ್ತವಲ್ರಿ ಮೇಡಮ್ ಅಂತ ಹೇಳ್ರಿ. ರೊಕ್ಕ ಮಾತ್ರ ಏನೈತ್ರಿ ಸರ್, ದುಡ್ಡು ನಮ್ಗೆ ಏನಾಗೈತ್ರಿ, ಲಾಕ್ಡೌನ್ ಆಗ ಲೇಟಾಗೇ ಹೋಗ್ಯಾವ್ರಿ. ಎಲ್ಲ ಮೆಂಬರ್ಗಳು ಹೋಗಿ ಇಲ್ಲಿ ಬಂದು ಕಟ್ಟವ, ಲಾಕ್ಡೌನ್ ಮುಗಿತಿ ಬಂದು ಕಟ್ಟನ ಹೋಗಿ ಕಟ್ಟಿವ್ರಿ ಸರ್ ನಾವೆಲ್ಲ ದುಡ್ಡು ಕಟ್ಟೋದು. ನಿಮ್ಗೆ ಈಗ ಮೋಸ ಆಗಿದೆಯಾ ಅಂತ ಯಾರು ಮೋಸ ಮಾಡಿದಾರೆ ಅಂತ ಅನಿಸ್ತಾ ಇದೆ ನಿಮ್ಗೆ? ಮೋಸ ಮಾಡಿದ್ರೆ ಮಾತ್ರ ಸರ್ ಮಂಜುಳಾ ಮೇಡಮ್ ಅವ್ರು ಹೋಗಿ ಅಲ್ಲಿ ಇದು ಮಹಿಳಾ ಸಂಘ ಬ್ಯಾಂಕಿಗೆ ಹೋಗಿ ನಮ್ಮ ಲೋನ್ ಕ್ಲಿಯರ್ ಮಾಡಿದ್ರ ಅಂದ್ರೆ ನಮ್ಗೆ ಏನೈತ್ರಿ ಸರ್, ಎಲ್ಲಿಯಾರು ಲೋನ್ ಸಿಗ್ತಾವ. ಮತ್ತು ಇಲ್ಲಿಕಂದ್ರೆ ಲೋನ್ ಸಿಗಾತಿಲ್ರಿ. ಇವರು ಮಹಿಳಾ ಸಂಘ ಬ್ಯಾಂಕ್ನವ್ರು ಏನು ಮಾಡ್ಯಾರಿ, ನಮ್ಗೆ ಇದು ಸಿವಿಲ್ ಒಳಗೆ ಡ್ಯೂ ಇಟ್ಬಿಟ್ಟಾರಿ ಸರ್. 3 ಲಕ್ಷ 4 ಲಕ್ಷ ರೂಪಾಯಿ ರೀ ಒಬ್ಬೊಬ್ರಿಗೆ. ಮತ್ತು ಅದ್ರ ಸಲ ನಮ್ಮ ಲೋನ್ ಸಿಗಾತಿ. ಈಗ ನಾನು ಕೇಳ್ತಾ ಇರೋದು, ನಿಮಗೆ ಮೋಸ ಯಾರು ಮಾಡಿದಾರೆ ಅಂತ ಅನಿಸ್ತಾ ಇದೆ? ಬ್ಯಾಂಕ್ನವರು ಮೋಸ ಮಾಡಿದಾರೆ ಅಂತ ಅನಿಸ್ತಾ ಇದೆಯಾ, ಅಥವಾ ಮಂಜುಳಾ ಮೇಡಮ್ ಮಾಡಿದಾರೆ ಅಂತ ಅನಿಸ್ತಾ ಇದೆ? ಸರ್ ಈಗ ಮೇಡಮ್ ನಾವು ಒಬ್ಬರದ ಲೋನ್ ನನಗೆ ಅಲ್ಲಿ ಹೋಗಿ ನಾವು ಒಬ್ಬರದ ನಮ್ಗೆ ಕ್ಲಿಯರ್ ಮಾಡ್ಕೊಡ್ರಿ ಮೇಡಮ್, ನಮ್ಮ ಒಂದು ಗುಂಪು ಕ್ಲಿಯರ್ ಆಗಿತ್ತಲ್ಲ ಅಂತ ನಾವು ಹೇಳಾಕತ್ತೀವಿ ಸರ್. ನಾವು ಇದ್ದಿದಂತರೂ ಕರೆ ಮಾತಾಡೋರಿ ನಾವು ನಮ್ಮ ಮಂಜುಳಾ ಮೇಡಮ್ ಹೇಳಿವ್ರಿ. ಅವ್ರು ಏನಂತಾರೆ, ನಾವು 31 ಸಂಗಿನ ಪೂರ ಮಾಡ್ಬೇಕಾಗ್ತೈತಿ ಅಲ್ಲಿ. ಅದಕ್ಕೆ ಸಲಿಯಾಗಿ ನಾನು ಒಬ್ಬರದ್ದು ಮಾಡೋಕ್ಕಾಗಂಗಿಲ್ಲ, ನಾವು ಕೋರ್ಟಿಗೆ ಅದು ಅಡ್ಡಾಡಕತ್ತೀವಿ, ಎಲ್ಲಾನು ಕ್ಲಿಯರ್ ಮಾಡ್ಕೊಡ್ತೀವಿ ನಿಮ್ಗೆ ಅಂತ ಅಷ್ಟೇ ಹೇಳ್ತಾರ್ರಿ ಅವರು, ಮಂಜುಳಾ ಮೇಡಮ್ ರೀ. ಹಾಂ ರೀ. ಅಂದ್ರೆ ನಿಮ್ದು ಒಂದೇ ಸಂಘ ಎಲ್ಲಿವರೆಗೆ ನಿಮ್ಮ ಮೇಲೆ ಕೇಸ್ ನಡೀದೇ ಇದು ಅಂತೀರಿ ಅವ್ರು? ಹಂಗೆ ನಡೀದೆ ಅಂತ ಹೇಳ್ತಾರೆ ಸರ್. ನಾವು ಮತ್ತೆ ಎಲ್ಲರೂ ಲೋನ್ ಹಾಕ್ಸೋದೈತ್ರಿ ಸರ್. ಮತ್ತೆ ಲೋನ್ ಸಿಗ್ಲಿಕ್ಕಂದ್ರೆ ಏನು ಮಾಡೋಣ್ರಿ ಸರ್, ನಾವು ಬೇರೆ ಕಡೆ ಅದರ ಮೇಲೆ ಇದು ನಡ್ಸೋರು ನಾವು. ನೀವು ಹೇಳಿ. ಅಲ್ಲ, ಈಗ ಮಂಜುಳಾ ಮೇಡಮ್ ಅವರು ನಿಮಗೆ ಯಾವ ರೀತಿ ಹೇಳಿದ್ದಾರೆ? ನಮ್ಗೂ ಅದೇ ಹೇಳ್ಯಾರ ಸರ್. ಅಷ್ಟು ಕಂತು ಕಟ್ಟಿಸ್ಕೊಂಡಾರ, ನಾವೆಲ್ಲ ಬ್ಯಾಂಕಿಗೆ ಕಟ್ಟಿವಿ ಅಂತ ಹೇಳ್ಯಾರ. ಇಲ್ಲಿ ಬ್ಯಾಂಕಿನವ್ರಿಗೆ ಕೇಳಿದ್ರೆ ಇನ್ನೂ 1,70,000 ರೂಪಾಯಿ ಬ್ಯಾಲೆನ್ಸ್ ಐತೆ ಅಂತ ಅವರು ಹೇಳ್ತಾರ್ರಿ. ಅವ್ರು ಮಂಜುಳಾ ಮೇಡಮ್ ಫ್ರಾಡ್ ಕೆಲಸ ಮಾಡ್ಯಾರ ಸರ್. ಒಟ್ಟು ಅಲ್ಲಿ ಬ್ಯಾಂಕಿಗೆ ಅವ್ರು ದುಡ್ಡೇ ಕಟ್ಟಿಲ್ಲ. ಇವೇನು ನಮಗೆ ರಸೀಟಿ ಕೊಟ್ಟಾರಲ್ರಿ ಅಷ್ಟದ ಅಲ್ಲಿ ಬ್ಯಾಂಕಿಗೆ ಮುಟ್ಟಾವ್ರಿ. ಮತ್ತು ಈ ಉಳ್ದಿದ್ದು ರಸೀಟಿ 7 ಕಂತು ರಸೀಟಿ ಕೊಟ್ಟಿಲ್ರಿ ಅವ್ರು ನಮಗೆ. ಅದು ಏನೈತಿ ಅವರೇ ರೊಕ್ಕ ಫ್ರಾಡ್ ಮಾಡ್ಯಾರ್ರಿ ಮಂಜುಳಾ ಮೇಡಮ್ ಅವ್ರು. ಅವ್ರು ಅಮೌಂಟ್ ಕಟ್ಟಲಿಲ್ಲ ಅಂದ್ರೆ ಇವರು ಡ್ಯೂ ಇಟ್ಟಾರ ಬ್ಯಾಂಕಿನವ್ರದ್ದು ಏನು ತಪ್ಪ್ರಿ ಸರ್. ಅವ್ರ ಅಮೌಂಟ್ ಬಂದಿಲ್ಲ ಅಂದ್ರೆ ಡ್ಯೂ ಇಟ್ಟಾರ. ಈಗ ನಾವು ಬ್ಯಾಂಕಿನವ್ರಿಗೆ ಕೇಳಕ್ಕೆ ಬಂದೀವಿ, ಡ್ಯೂ ತೆಗೀರಿ, ನಾವೆಲ್ಲ ರೊಕ್ಕ ಕಟ್ಟಿವಿ ಅಂತ ನಾವು ಅನ್ನಕತ್ತೀವಿ. ಇವರು 1,70,000 ರೂಪಾಯಿ ಐತೆ ಅಂತ ಇವ್ರು ಬ್ಯಾಂಕಿನವ್ರು ಹೇಳ್ತಾರೆ. ಈಗ ನೀವು ಕಂಪ್ಲೇಂಟು, ಈಗ ನೀವು ನಾಳೆ ಈ ಸಮಸ್ಯೆನ ಬ್ಯಾಂಕ್ನವ್ರಿಗೆ ನೀವು ದುಡ್ಡು ಕಟ್ಟಲೇಬೇಕಾಗತ್ತೆ. ಒಂದು ವೇಳೆ ಬ್ಯಾಂಕ್ನವ್ರು ದುಡ್ಡು ಕಟ್ಟಲೇಬೇಕು ಅಂತ ನೀವು ಕೋರ್ಟ್ಗೆ ನಿಮ್ಮನ್ನ ಹೇಳಿದ್ರೆ ಅಥವಾ ಕೋರ್ಟಿಗೆ ಕರೆದ್ರೆ ನೀವು ಕೇಸು ಯಾರ ಮೇಲೆ ಹಾಕ್ತೀರಿ, ಅಥವಾ ನೀವು ಕೇಸ್ ಹಾಕ್ತಿರೋ ಅಥವಾ ದೂರು ದಾಖಲೆ ಮಾಡ್ತಿರೋ? ಮೇಡಮ್ ಮೇಲೆ ಕಂಪ್ಲೇಂಟ್ ಹಾಕ್ತೀವ್ರಿ ಸರ್. 36 ಮಂದಿದ ಐತ್ರಿ ಸರ್. ನಾವು ಆಕಿ ಮ್ಯಾಗ ಕಂಪ್ಲೇಂಟ್ ಹಾಕಿ ಆಕಿಗೆ ತೊಗೊಂಬರ್ತೀವ್ರಿ ನಾವು ಬ್ಯಾಂಕ್ನವ್ರು ಬಂದ್ರಂದ್ರೆ. ಇದು ಮಂಜುಳಾ ಮೇಡಮ್ ಅವರು ಅಂದರೆ ಮಂಜುಳಾ ಅಂತಕ್ಕಂಥ ಹೆಣ್ಣುಮಗಳು ಮಾಡಿರ್ತಕ್ಕಂಥ ಒಂದು ಕುತಂತ್ರ ಅಂತಕ್ಕಂಥ ಆರೋಪ ಇಲ್ಲಿ ಕೇಳ್ತಾ ಇದೆ. ಹಾಗಾಗಿ ಇಲ್ಲಿ ಸಮಗ್ರವಾದಂಥ ಪೊಲೀಸರ ಸಮ್ಮುಖದಲ್ಲಿ ಮತ್ತು ಜಿಲ್ಲಾಡಳಿತದ ಸಮ್ಮುಖದಲ್ಲಿ ತನಿಖೆ ಆಗಬೇಕಾದಂಥ ಅವಶ್ಯಕತೆ ಇದೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಇದೀಗ ತಾನೇ ಈ ಮಹಿಳೆಯರು ಹೇಳಿದ್ದ ವಿಷಯವನ್ನು ನೀವು ನೋಡಿದ್ರಿ. ಹಾಗೆ ನಾವು ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ನಮ್ಮ ಸಾಯಂಕಾಲ ಎಕ್ಸ್ಪ್ರೆಸ್ ತಂಡ ಇವತ್ತು ಅಂದ್ರೆ ಚೈತನ್ಯ ಮಹಿಳಾ ಬ್ಯಾಂಕಿಗೆ ನಾವು ಇಲ್ಲಿ ಬಂದಿದ್ದೇವೆ. ನಮ್ಮ ಜೊತೆ ಇಲ್ಲಿನ ವ್ಯವಸ್ಥಾಪಕ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಅಂದ್ರೆ ಈ ಬ್ಯಾಂಕಿನ ಸಂಸ್ಥಾಪಕರು ನಮ್ಮ ಜೊತೆಲೇ ಇದ್ದಾರೆ. ಮಲ್ಲಮ್ಮ ಯಾಳ್ವಾರ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಮತ್ತೆ ಈ ಬ್ಯಾಂಕಿನ ಪ್ರಮುಖ ವ್ಯವಸ್ಥಾಪಕ ಸಿಬ್ಬಂದಿಗಳು ನಮ್ಮ ಜೊತೆಲಿ ಇದ್ದಾರೆ. ಒಟ್ಟಾರೆಯಾಗಿ ಏನಾಗಿದೆ ಮತ್ತು ಇದು ಎಲ್ಲಿವರೆಗೆ ನಿಜ ಆಗಿದೆ ಅನ್ನೋದು ದಾಖಲಾತಿ ಸಮೇತ ಅವ್ರು ನಮಗೆ ಹೇಳಲಿಕ್ಕೆ ರೆಡಿ ಆಗಿದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಮೇಡಮ್, ಆಕ್ಚುಲಿ ಏನ ಆಗಿದೆ ಇದು ಘಟನೆ? ಈಗ ಅವರು ಮಹಿಳೆಯರು ಈ ತರ ಹೇಳ್ತಾ ಇದ್ದಾರೆ, ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಯಾರ? ಮಂಜುಳಾ ಅಂತಕ್ಕಂಥ ಒಬ್ಬ ಹೆಣ್ಣುಮಗಳು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಈ ರೀತಿ ನಮಗೆ ಮಹಿಳೆಯರಿಗೆ ಬ್ಯಾಂಕ್ನವರು ಮಾಡಿದ ತಪ್ಪಿನಿಂದಾಗಿ ನಮ್ಮ ಮಹಿಳೆಯರ ಮೇಲೆ ಒಂದು ದಬ್ಬಾಳಿಕೆ ನಡೀತಾ ಇದೆ, ನಮ್ಮ ಮಹಿಳೆಯರನ್ನ ಮೋಸ ಮಾಡಿದ್ದಾರೆ, ನಮ್ಮ ಮಹಿಳೆಯರು ದುಡ್ಡು ಕಟ್ಟಿದ್ರು ಕೂಡ ದುಡ್ಡನ್ನ ಇವರು ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ನೋಟಿಸನ್ನ ಕಳಿಸಿದ್ದಾರೆ, ನ್ಯಾಯಾಲಯಕ್ಕೆ ಎಳೆದಿದ್ದಾರೆ ಅಂತಕ್ಕಂಥ ಆರೋಪ ಮಂಜುಳಾ ಅಂತಕ್ಕಂಥ ಹೆಣ್ಮಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನ್ ಮೇಡಮ್?
ಮುಖ್ಯವಾಗಿ ನಾನು ಹೇಳಬೇಕಂದ್ರೆ ಮಂಜುಳಾ ಅವರು ಒಂದು ಸ್ವಯಂ ಸೇವಾ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ, ತವರು ಮನೆ ಅಂತೇಳಿ. ಆ ತವರು ಮನೆ ಸಂಸ್ಥೆ ನಮ್ಮ ಬಿಜಾಪುರ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದಲ್ಲಿ ಕೂಡ ಇದ್ದಾರೆ. ಅದಕ್ಕೂ ಮುಂಚೆನೂ ಅವರು ನಮ್ಮ ಪರಿಚಯ ಮಹಿಳಾ ಸಮಾಖ್ಯದಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಪರಿಚಯದ ಮೇಲೆ ಅವರು ಹೆಣ್ಮಕ್ಳಿಗೆ ಸಾಲಗಳನ್ನು ಕೊಡ್ರಿ ಬಾಗೇವಾಡಿ ತಾಲೂಕದಾಗ ಅಂತ ಬಂದು ಕೇಳಿದಾಗ, ನಾವು ಬಾಗೇವಾಡಿ ತಾಲೂಕು ನಮಗೆ ದೂರ ಆಗುತ್ತೆ, ನಮಗೆ ರಿಕವರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ನಾವು ಸ್ಪಷ್ಟಪಡಿಸಿದ್ವಿ. ಆವಾಗ ಹೆಣ್ಮಕ್ಳನ್ನ ಕರ್ಕೊಂಡು ಬಂದ್ರು ಅವರು. ನಮ್ಗೆ ಸಾಲ ಸಿಗ್ತಾ ಇಲ್ಲ, 5,000 10,000 ಅಷ್ಟೇ ಸಿಗ್ತಾ ಇದೆ, ನಮ್ಗೆ ಏನಾದ್ರು ಉದ್ಯೋಗ ಮಾಡ್ಬೇಕಂದ್ರೆ ಆಗ್ತಾ ಇಲ್ಲ, ಅದಕ್ಕೆ ನಮ್ಗೆ ಹೆಚ್ಚಿನ ಸಾಲ ಬೇಕ್ರಿ ಅಂತಂದಾಗ ಈಕೆ ಮಂಜುಳಾ ಏನಿದ್ಲು, ನಾ ತುಂಬಿಸೋ ಜವಾಬ್ದಾರಿ ನಾ ತಗೋತೀನಿ ಮೇಡಮ್, ಅದಕ್ಕೆ ನೀವು ನಿಮ್ಮ ಸಿಬ್ಬಂದಿಗೆ ದೂರ ಆಗ್ತಿತ್ತಂದ್ರೆ ನೀವು ತೊಂದರೆ ತಗೊಳಕ್ಕೆ ಹೋಗ್ಬೇಡ್ರಿ, ನಮ್ಗೆ ಸಾಲ ಕೊಡಿಸ್ರಿ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಬ್ಯಾಂಕಿಗೆ ವಸೂಲಿ ಮಾಡಲಿಕ್ಕೆ ಅಂತ. ಆವಾಗ ನಾವು ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿ ನಾವು 64 ಸಂಘಗಳಿಗೆ ಸಾಲವನ್ನು ಕೊಟ್ಟಿದ್ದೀವಿ ಬಾಗೇವಾಡಿ ತಾಲೂಕದಲ್ಲಿ. ಮೊದಲು 7-8 ಕಂತನ್ನು ಸರಿಯಾಗಿ ತುಂಬಿದ್ರು. ಅವಾಗ ನಾವು ಒಂದು 15ರಿಂದ 18 ಸಂಘಗಳಿಗೆ ಕೊಟ್ಟಿದ್ವಿ, ತುಂಬ್ತಾ ಬಂದರು. ನಮಗೂ ವಿಶ್ವಾಸ ಬಂತು, ನಮ್ಮ ಮ್ಯಾನೇಜರ್ಗೂ ವಿಶ್ವಾಸ ಬಂತು, ನಮ್ಮ ಬೋರ್ಡಿಗೂ ವಿಶ್ವಾಸ ಬಂತು. ನಾವು ಸಾಲವನ್ನು ಕಂಟಿನ್ಯೂ ಮಾಡಿದ್ವಿ ಬೇರೆ ಸಂಘಕ್ಕೂ. ಆಮೇಲೆ ಕರೋನಾ ಬಂದ್ಬಿಟ್ಟಾಗ ಅಲ್ಲಿ ವಸೂಲಿ ಮಾಡಬಾರ್ದು, ಯಾವ್ದಿಗೆ ಒತ್ತಾಯ ಇದೆ ಅಂತೇಳಿ ಸರ್ಕಾರದಿಂದನೂ ಆದೇಶ ಆಯಿತು, ರಿಸರ್ವ್ ಬ್ಯಾಂಕಿಂದು ಆದಾಯಿತು. ಅವಾಗ ನಾವು ವಸೂಲಿಗೆ ಹೋಗ್ಲಿಲ್ಲ. ಎಷ್ಟು ತಿಂಗಳು ಮೇಡಮ್ ಕರೋನಾ? 6 ತಿಂಗಳ ವಸೂಲಿ ಮಾಡಬಾರ್ದು ಅಂತ. 6 ತಿಂಗಳ ಕಾಲ ವಸೂಲಿ ಮಾಡಬಾರ್ದು ಅಂದ್ರೆ ಗ್ರಾಹಕರನ್ನ, ಅಂದ್ರೆ ನಿಮ್ಮ ಏಪ್ರಿಲ್ 1ನೇ ತಾರೀಕು ತನಕ 2020 ಸೆಪ್ಟೆಂಬರ್ 30ವರೆಗೂ ಸಾಲ ವಸೂಲಿ ಮಾಡಬಾರ್ದು RBI ರೂಲ್ಸ್ ಬಂತು. ಆಮೇಲೆ ಅವಾಗ ನಾವು ವಸೂಲಿ ಮಾಡಲಿಲ್ಲ. ಇದು ವೀಕ್ಷಕರೇ, RBI ರೂಲ್ಸ್ ಪ್ರಕಾರ ಅವರು ಲೋನ್ ತೆಗೆದುಕೊಂಡಂತಹ ಒಂದು ಅಂದ್ರೆ ಕರೋನಾ ಸಂದರ್ಭದಲ್ಲಿ 6 ತಿಂಗಳ ಕಾಲ ಅವ್ರನ್ನ ಯಾವುದೇ ರೀತಿ ತೊಂದರೆ ಕೊಡಬಾರ್ದು, ಅವರು ಲೋನ್ ಅನ್ನ ಕಟ್ಟದೇ ಇದ್ರೂ ಕೂಡ ನಡೀತದೆ ಅಂತಕ್ಕಂಥ ವಿಚಾರವನ್ನ ಮಾರ್ಗದರ್ಶನ RBI ರೂಲ್ಸ್ ಅನ್ನ ಇವರು ಫಾಲೋ ಮಾಡಿರ್ತಾರೆ. ಮುಂದೆ ಮೇಡಮ್, ಒತ್ತಾಯ ಮಾಡಬಾರ್ದು ಅಂತಿತ್ತು, ಹೊರಗೆ ತಂದು ತುಂಬಲಿ, ನೀವು ಒತ್ತಾಯ ಮಾಡಬಾರ್ದು. ಆಮೇಲೆ ನಾವು ಸಾಲ ವಸೂಲಿ ಮಾಡ್ಲಿಕ್ಕೆ ಹೋದಾಗ ಅವಳು ನಮಗೊಂದು ಬಾಂಡ್ ಕೊಟ್ಟಿದ್ದಾಳೆ, ಮಂಜುಳಾ ಅಂತೇಳಿ ಏನ್ ಹೇಳಿದಾರೆ ತವರು ಮನೆ ಸಂಸ್ಥೆ, ಅವಳು ವೈಯಕ್ತಿಕ ಇವಾಗ ಒಂದು ಬಾಂಡ್ ಕೊಟ್ಟಿದ್ದಾಳೆ ನಮ್ಮ ಮಂಜುಳಾ ನಾಯಕ್ ಅಂತ. ಮಂಜುಳಾ ನಾಯ್ಕು ಮತ್ತೆ ಅವಳು ಕವಿತಾ ನಾಯ್ಕು, ಮಂಜುಳಾ ಮ್ಯಾಗೇರಿ, ಕವಿತಾ ನಾಯ್ಕ್, ಅವ್ರಿಗೆ 2 ಹೆಸರು ಅದಾವ್ರಿ. ಆಮೇಲೆ ಇದು ವೈಯಕ್ತಿಕ ಒಂದು ಅವ್ರ ಸಂಸ್ಥೆಯಿಂದನೂ ಒಂದು ಬಾಂಡ್ ಕೊಟ್ಟಿದ್ದಾಳೆ. ಅವರು ನಿಮ್ಮ ಜೊತೆ ಮಾಡಿಕೊಂಡಂತ ಒಪ್ಪಂದ ಇದು ಒರಿಜಿನಲ್ ಬಾಂಡೇ ರೀ. ಅವರ ತವರು ಮನೆ ಅಂತಕ್ಕಂಥ ಸಂಸ್ಥೆಯಿಂದ ನಿಮಗೆ ಮೈಕ್ರೋ ಫೈನಾನ್ಸ್ ಅನ್ನ ಲೋನ್ಗಳನ್ನ ಹಾಕಿಸಿ ಕೊಡ್ಲಿಕ್ಕೆ ಅವರು ಮಾಡಿಕೊಂಡಂತ ನಿಮ್ಮ ಜೊತೆ ಒಪ್ಪಂದ. ಇದು ಒಪ್ಪಂದದಲ್ಲಿ ಮತ್ತೆ ಅದರಲ್ಲಿ ಹೇಳಿದಳಕಿ, ನಾವು ಸಾಲ ವಸೂಲಿ ಮಾಡಕ್ಕೆ ನಾನು ಫೇಲ್ ಆದ್ನಿ ಅಂದ್ರೆ ನೀವು ಡೈರೆಕ್ಟ್ನು ವಸೂಲಿ ಮಾಡ್ಕೋಬಹುದು ಅಂತೂ ಬರ್ದಿದ್ದಾಳೆ. ಇದ್ರೊಳಗಿದೆ ಸ್ಪಷ್ಟತೆ ಇದೆ, ನಿಮ್ಗೆ ಇದನ್ನ ಕಾಪಿ ಕೊಟ್ಟಿದ್ದೀನಿ. ಅವ್ರು ನಾವು ಕರೋನಾ ಮುಗಿದ್ಮೇಲೆ ನಾವು ವಸೂಲಿ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅವ್ರು ತುಂಬಕ್ಕಾಗಲ್ಲ ನಮ್ಗೆ ಅಂತ ಹೇಳಿ ಅವರು ಹೆಣ್ಮಕ್ಳು ನಾವು ಮಂಜುಳಾನ ಕೈಯಲ್ಲಿ ಕೊಟ್ಟಿದೀವಿ ಅಂದ್ರು. ಮಂಜುಳಾ ಕೇಳಿದ್ರೆ ನಾ ಬರ್ತೀನಿ ಹೇಳ್ರಿ, ನಾ ಆಮೇಲೆ ಬರ್ತೀನಿ ಹೇಳ್ರಿ, ನನಗೆ ಆಗಲ್ಲ ಅಂತ ಹೀಗೆ ಮುಂದೆ ಕೊಡ್ಕೊಂಡು ಹೋದ್ಲು. ಆವಾಗ ನಾವೆಲ್ಲ ನೋಟಿಸ್ಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಇದುವರೆಗೆ ನಾವು ಇಷ್ಟು ನೋಟಿಸ್ಗಳನ್ನ ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ವಿ. ಯಾಕೆ ಮೊನ್ನೆ ನಿಮ್ಮ ವಿಡಿಯೋದಲ್ಲಿ ಬಂದಂತೆ ಯಾಕೆ ನಮ್ಗೆ ತಿಳಿಸೇ ಇಲ್ಲ, ನೋಟಿಸೇ ಬಂದಿಲ್ಲ ಅಂತ ಹೇಳಿಕ್ಕೆ ಇಷ್ಟು ನೋಟಿಸ್ಗಳನ್ನ ರಿಜೆಕ್ಟ್ ಮಾಡಿದ್ದಾರೆ. ರಿಜಿಸ್ಟರ್ಡ್ ಇದು ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ, ಇದು ಅಧಿಕೃತವಾಗಿ ಒಂದು ಬ್ಯಾಂಕಿನ ನಿಂದ ಏನು ನೋಟಿಸ್ಗಳನ್ನ ಕಳಿಸಬೇಕಾಗಿತ್ತು ಆ ನೋಟಿಸ್ಗಳನ್ನ ಕಳಿಸಿದ್ದಾಗಿದೆ. ಇದು ಯಾವಾಗ ಕಳಿಸಿದ್ದು ಮೇಡಮ್? ಇದು ನಾವು ಕರೋನಾ ಮುಗಿದ ಒಂದು 6 ತಿಂಗಳ ರಿಸರ್ವ್ ಬ್ಯಾಂಕಿಂದ ಪೀರಿಯಡ್ ಮುಗಿತಲ್ರಿ ಹೇಳಿದ ಪ್ರಕಾರ. ಅವಾಗ್ಲಿಂದಾನೇ ನಾವು ಮೊದಲು ಅವ್ರು ಕರೆಸಿ ಹೇಳಿದ್ವಿ, ಫೋನ್ ಮಾಡಿದ್ವಿ, ತಿಳಿಸಿವಿ, ನಮ್ಮ ಸಿಬ್ಬಂದಿ ಹೋಗಿ ಮಾತಾಡಿದ್ರು. ಅವ್ರಿಗೆಲ್ಲ ಹೇಳಿದ್ಮೇಲೆನೂ ಅವರು ರೆಸ್ಪಾಂಡ್ ಮಾಡೋದಕ್ಕೆ ಮಂಜುಳಾಗಿ ನೋಟಿಸ್ ಕಳಿಸಿದ್ವಿ ನಾವು, ರಿಕವರಿ ಬರ್ತಾ ಇಲ್ಲ ಅಂತ. ಅದಕ್ಕೆ ರಿಜೆಕ್ಟ್ ಮಾಡಿದ ಸಲುವಾಗಿ ಆಮೇಲೆ ನಾವು ಮೆಂಬರ್ಗಳಿಗೆ ನೋಟಿಸ್ ಕೊಟ್ಟಿದ್ದೀವಿ. ಇದೆಲ್ಲ ಸಾಲಗಾರರಿಗೆ, ಸಂಘದವರಿಗೆ ಸಾಲ ಇಷ್ಟು ನೋಟಿಸ್ಗಳನ್ನ ಕೊಟ್ಟಿದ್ದೀವಿ. ಅವರು ರಿಸೀವ್ ಮಾಡಿದ್ದಾರೆ. ಒಟ್ಟು ಟೋಟಲ್ ಎಷ್ಟು ಸಂಘಗಳಿಗೆ ನೀವು ಸಾಲ ಕೊಟ್ಟಿದ್ದೀರಿ? 64 ಸಂಘ ಆಕಿ ಐಡೆಂಟಿಫೈ ಮಾಡಿ. ಅವ್ರು ಹೇಳಿದ 34 ಸಂಘ ಅಂತ ಹೇಳಿ ಅವ್ರಿಗೆಲ್ಲರೂ ವಸೂಲಿ ಸರಿಯಾಗಿ ತುಂಬಿದ್ದಾರೆ. ಅವ್ರಿಗೆಲ್ಲ ನಾವು ಮನೆಗೆ ಹೋಗಿ ಹೇಳಿದ್ವಲ್ರಿ, 4 ಸಂಘದಲ್ಲಿ 30 ಸಂಘಗಳು ಸರಿಯಾಗಿ ತುಂಬಿದ್ದಾರೆ. ಅವ್ರ ಮನೆಗೆ ಹೋಗಿ ನಾವೇ ಹೇಳಿದ್ವಿ, ನೇರವಾಗಿನೇ ವಸೂಲಿ ಮಾಡಿದ್ವಿ. ನಾವು ತಿಳಿಸಿ ಹೇಳಿದ್ವಿ ಅವ್ರಿಗೆ, ನಮ್ಗೆ ಸಾಲ ಬಂದು ಬ್ಯಾಂಕಿಗೆ ಮುಟ್ತಾ ಇಲ್ಲ, ನೀವು ಅದಕ್ಕೆ ಯಾರ ಕೈಗೆ ಕೊಡ್ಬೇಡ್ರಿ, ನಮ್ಮ ಬ್ಯಾಂಕಿನ ಸಿಬ್ಬಂದಿ ಬಂದಾಗ್ರೆ ಕೊಡ್ರಿ ಅಂತ ಹೇಳಿ ಅಲ್ಲಿಗೆ ಹೋದಾಗ ಕೊಟ್ಟಿದ್ದಾರೆ. ಅವರೇ ಸಂಘದವರು ವಾಲಂಟಿಯರ್ಗೂ ಬಂದು ಬ್ಯಾಂಕಿಗೆ ತುಂಬಿದ್ದಾರೆ. ತುಂಬಿದಕ್ಕೆಲ್ಲ ದಾಖಲಾತಿ ಇದೆ, ನೀವೆಲ್ಲ ನಾವು ತೋರಿಸಿದೀವಿ. ಆಮೇಲೆ ಸಂಘದ ಹೆಸರು ತುಂಬಲಾರದ ಸಂಘದ ಹೆಸರು ತುಂಬಿದ ಸಂಘ ಅಂತ ಹೇಳಿ ತಿದ್ದುಪಡಿ ಮಾಡಿದ್ದಾರೆ. ಖಾತೆ ನಂಬರ್ ತಿದ್ದುಪಡಿ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ? ಮಂಜುಳಾ ತಿದ್ದುಪಡಿ ಮಾಡಿ ಅವ್ರು ತುಂಬಿದ್ರು ನೀವು ನೋಟಿಸ್ ಕೊಟ್ಟಿದ್ರಲ್ಲ ಅಂತ ಬಂದು ನಮ್ಮ ಜಗಳ ತೆಗೆದು ಅದನ್ನ ನಾವು ಅವರು ನಮ್ಮ ಬ್ಯಾಂಕಿನ ಅಧಿಕೃತ ದಾಖಲಾತಿಯನ್ನು ತೆಗೆದು ಅದನ್ನು ಸುಧಾನು ಕಳಿಸಿದ್ವಿ. ಇದು ಕೂಡ ರಿಜಿಸ್ಟರ್ಡ್ ಪೋಸ್ಟ್ ಕಳಿಸಿದ ನೋಟಿಸ್. ಇವು ಕೂಡ ರಿಜಿಸ್ಟರ್ ಪೋಸ್ಟ್. ಟೋಟಲಿ 64 ಸಂಘಗಳಿಗೆ ನೀವು ಕೊಟ್ಟಂತಹ ಲೋನ್ ಮೊತ್ತ ಎಷ್ಟು? 64 ನಿಮಗೆ ಗೊತ್ತಿದೆಯಾ? ಎಷ್ಟು ಕೊಟ್ಟಿದ್ದೀರಿ ಅಂದಾಜು?
94,75,000. ಅಲ್ಲ 64 ಸಂಘಗಳನ್ನು ಸೇರಿ 64 ಸಂಘಗಳು ಸೇರಿ 94,75,000 ಸಾಲವನ್ನ ಕೊಡ್ತಾರೆ. ಈ 94,75,000 ರೂಪಾಯಿಗಳು ಕೊಟ್ಟ ಮೇಲೆ ರಿಕವರಿ ಎಷ್ಟಾಗುತ್ತೆ? 30 ಸಂಘಗಳ ರಿಕವರಿ ಎಷ್ಟಾಗುತ್ತೆ ಮೇಡಮ್? ಸರ್ ಅದು 20 ಕಂತುಗಳಿಗೆ 94,75,000 ರೂಪಾಯಿ ಕೊಟ್ಟಿದ್ವಿ. ಬಟ್ ಏನಾಯ್ತು, ಏಪ್ರಿಲ್ 2019 ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿವರೆಗೂ ಅಂದ್ರೆ ಇವಾಗ 5 ವರ್ಷ ಆಯ್ತು. ಅದಕ್ಕೆ ಬಡ್ಡಿನೇ ದುಬಾರಿ ಆಗಿಬಿಟ್ಟಿದೆ. ಅಸಲಿಗಿಂತಲೂ 6 ತಿಂಗಳ ಬಡ್ಡಿ ತೆಗೀರಿ. ಅದರಲ್ಲಿ 6 ತಿಂಗಳ ಬಡ್ಡಿಗಳಲ್ಲ ವಸೂಲಿ ಮಾಡ್ಬೇಡಂದ್ರ ಬಡ್ಡಿ ತಗೋಬಡ್ತೀವಿ. ಬಡ್ಡಿ ತಗೋಬೇಕು, ಬಟ್ ಪೆನಾಲ್ ಇಂಟ್ರೆಸ್ಟ್ ಅನ್ನು ರಿಸರ್ವ್ ಬ್ಯಾಂಕ್ ಸಿಂಪಲ್ ಇಂಟ್ರೆಸ್ಟ್ ತಗೋಬೇಕು. ಬಟ್ ಆ ಪೀರಿಯಡ್ ನಾಗ ಒತ್ತಾಯ ಮಾಡ್ಬೇಡ. RBI ರೂಲ್ಸ್ ಪ್ರಕಾರ ನೀವು ಕರೆಕ್ಟ್ ಆಗಿ RBI ರೂಲ್ ಅನ್ನ ಫಾಲೋ ಮಾಡಿ. ಹೌದು, ಕರೆಕ್ಟ್ ಆಗಿ RBI ರೂಲ್ ಫಾಲೋ ಮಾಡಿದ್ದಾರೆ. ಆದ್ರೂ ಕೂಡ ಇಲ್ಲಿ ಮುಂದೆ ಏನಾಗಿದೆ ಅನ್ನೋದು ವೀಕ್ಷಕರು, ಇದು ಬಹಳ ಕುತೂಹಲಕಾರಿ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಬ್ಯಾಂಕಿನಿಂದ ಸಾಲ ಮಾಡಿರ್ತಾರೆ, ಆದ್ರೆ ಈ ಸಾಲದ ಮೊತ್ತ ಏನ ಆಗಿದೆ ಅನ್ನೋದನ್ನ ಬ್ಯಾಂಕಿನವರು ದಾರಿ ತಪ್ಪಿಸಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಮಂಜುಳಾ ಅಂತಕ್ಕಂಥ ಮಹಿಳೆ ಮೊನ್ನೆ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಏನು ಹೇಳಿದ್ರಲ್ಲ, ಅದಕ್ಕೆ ಇದು ಉತ್ತರ ಅಂತಕ್ಕಂಥದ್ದು ನೀವು ಬಹಳ ಸ್ಪಷ್ಟವಾಗಿ ನಾನು ವೀಕ್ಷಕರನ್ನ ಅಬ್ಸರ್ವ್ ಮಾಡಬೇಕಾಗಿದೆ. ಬನ್ನಿ ಮೇಡಮ್ ಹೇಳಿ. ಆಮೇಲೆ ಗ್ರೇಸ್ ಪೀರಿಯಡ್ 6 ಮಂತ್ಸ್ ಕೊಟ್ಟ ಮೇಲೆ ಮತ್ತೆ ನಾವು ಪುನಃ ಅವ್ರಿಗೆ ವಸೂಲಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ವಿ. ವಸೂಲಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದಾಗ ಇವ್ರು ನಮಗೆ ರೆಸ್ಪಾನ್ಸೇ ಮಾಡ್ತಾ ಇರಲಿಲ್ಲ. ಮಂಜುಳಾನು ಮಾಡಲಿಲ್ಲ. ಈ ಕಡೆ ಸಂಘದವ್ರಿಗೆ ಹೋಗಿ ಕೇಳಿದ್ರೆ ನಾವು ಮಂಜುಳಾ ಮ್ಯಾಗೇರಿ ಅವ್ರ ಕಡೆ ಕೊಟ್ಟಿದ್ವಿ, ನೀವು ಅವ್ರಿಗೆ ಕೇಳಿ, ನಮ್ಮ ಹತ್ರ ಏನು ಇದು ಇಲ್ಲ ಅಂತಂದ್ರು. ಆಮೇಲೆ ನಾವೇನು ಮಾಡಿದ್ವಿ, ಆರ್ಬಿಟ್ರೇಷನ್ ಮಾಡಿದ್ವಿ. ಪರ್ಸನಲ್ ಅಪ್ರೋಚ್ ಆದಮೇಲೆ ಆರ್ಬಿಟ್ರೇಷನ್ ಮಾಡಿ ಎಲ್ಲರಿಗೂ ನೋಟಿಸ್ ಕಳಿಸ್ತಾ ಇದ್ವಿ. ರಿಜಿಸ್ಟರ್ಡ್ ನೋಟಿಸ್ ಕಳಿಸಿದ್ವಿ. ರಿಜಿಸ್ಟರ್ಡ್ ನೋಟಿಸು ಕೆಲವೊಬ್ಬರು ಸ್ವೀಕಾರ ಮಾಡಿದ್ರು, ಸಾಲಗಾರರು. ಆಮೇಲೆ ಮಂಜುಳಾ ಮ್ಯಾಗೇರಿ ಅವರು ಒಂದು ನೋಟಿಸು ಸ್ವೀಕಾರ ಮಾಡಿಲ್ಲ, ಎಲ್ಲ ರೆಫ್ಯೂಸ್ ಮಾಡಿದ್ರು. ಅಂದರೆ ಪರ್ಪಸ್ಲಿ ನನಗೆ ಬಂದೇ ಇಲ್ಲ ಅಂತ ಹೇಳಿಕೆ. ಅದು ಎಲ್ಲ ನಮ್ಮ ಕಡೆ ಎವಿಡೆನ್ಸ್ ಇದೆ. ಆಮೇಲೆ ಮುಂದೆ ಆರ್ಬಿಟ್ರೇಷನ್ ಆಗಿ ಎಂಕ್ವೈರಿ ಆಗಿ ಹುಬ್ಳಿಯಲ್ಲಿ ಎಲ್ಲ ಅವಾರ್ಡ್ ಪಾಸ್ ಆಗಿ ಇವಾಗ ಎಕ್ಸಿಕ್ಯೂಷನ್ ಆಗಿವೆ. ಡಿಕ್ರಿ ಆದೇಶ ತಗೊಂಡಿದ್ವಿ. ಡಿಕ್ರಿ ಆದೇಶ ತಗೊಂಡು ನಮ್ಮ ಸೇಲ್ ಆಫೀಸರ್ ಅವ್ರು ಒಬ್ಬೊಬ್ಬರ ಮನೆಗೆ ಒಂದೊಂದು ಸಂಘದವ್ರ ಮನೆಗೆ ಹೋದಾಗ D2 ಸರ್ವ್ ಮಾಡ್ಲಿಕ್ಕೆ ಹೋದ್ವಿ. D2 ಸರ್ವ್ ಮಾಡ್ಲಿಕ್ಕೆ ಹೋದಾಗ ಇಲ್ಲ ನಾವೆಲ್ಲ ತುಂಬಿದೀವಿ, ನಮಗೆ ಭಾಳ ಅಂದ್ರೆ 1-2 ಕಂತು ಬಾಕಿ ಇವೆ, ಉಳಿದದ್ದೆಲ್ಲ ಮಂಜುಳಾ ಮ್ಯಾಗೇರಿ ಅವ್ರ ಕಡೆ ಕೊಟ್ಟಿದ್ವಿ, ಅವ್ರಿಗೆ ನಾವು ಮಾತಾಡ್ತೀವಿ ಅಂತ ಹೇಳಿ ನಾವು ಅಲ್ಲಿ ಅವ್ರ ಮನೆಗೆ ಹೋದಾಗ ಅದೇ ಕ್ಷಣದಲ್ಲಿ ಅವ್ರ ಜೊತೆ ಮಾತಾಡಿದಾಗ ಅವ್ರು ಏನು ಮಾಡ್ಕೊಳ್ಲಿ, ಬ್ಯಾಂಕಿನವರು ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ನಾ ಎಲ್ಲ ನೋಡ್ಕೋತೀನಿ, ನಿಮ್ಮ ಸಾಲ ಸೂಟ್ ಆಗಂಗೆ ಮಾಡ್ತೀನಿ ಅಂತ ಈ ಥರ ಅವ್ರ ಜೊತೆ ಮಾತಾಡಿದ್ರು. ಇಲ್ಲ ಮೇಡಮ್, ಒಂದು ನನ್ನ ಕನ್ಫ್ಯೂಷನ್ ಆಗ್ತಾ ಇದೆ. ನಿಮಗೆ ಅವಳು ಫ್ರಾಡ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಯ್ತಾ? ನಮಗ್ ಅಧಿಕೃತವಾಗಿ ಗೊತ್ತಾಗಿಲ್ಲ. ಅಧಿಕೃತವಾಗಿಲ್ಲ. ಈಗ ನಿಮ್ಗೆ ನಾನು ದುಡ್ಡು ತುಂಬ್ತೀನಿ ಅಂತಕ್ಕಂಥ ಈ ಅಗ್ರಿಮೆಂಟ್ ಪ್ರಕಾರ ನಾನು ತಂದು ನಿಮ್ಮನ್ನ ದುಡ್ಡು ತುಂಬ್ತೀನಿ ಅಂತ ತುಂಬಿಲ್ಲಲ್ರಿ. ಅವ್ರ ವಸೂಲಿ ಮಾಡಿದಕ್ಕೆ ನಮ್ಗೆ ಅಧಿಕೃತ ಮಾಹಿತಿ ಬಂದಿಲ್ಲ. ನಿನ್ನೆ ಬಂದು ಹೆಣ್ಮಕ್ಳು ಏನ್ ಹೇಳಿದ್ರಲ್ರಿ, ನಾವು ಆಕಿನ ಕೈಯೇ ಕೊಟ್ಟಿವಿ ಮತ್ತ ಹೋಚರ್ ತೋರಿಸಿದ್ರ ಅವ್ರು. ಅದು ಹೋಚರ ನಮ್ದು ಬ್ಯಾಂಕಿಂದ ಅಲ್ಲ, ಅವಳೇ ಪ್ರಿಂಟ್ ಮಾಡ್ಸ್ಯಾಡ್ರಿ. ಇದು ಬಹಳ ಕುತೂಹಲಕಾರಿ ಇರ್ತಕ್ಕಂಥ ವಿಚಾರ. ಅವಳೇ ಪ್ರಿಂಟ್ ಮಾಡಿಸಿದ್ದಾರೆ ಅಂತಕ್ಕಂಥದ್ದು. ಇದು ಯಾವ ಆಧಾರದ ಮೇಲೆ ಹೇಳ್ತಿದ್ರಿ ನೀವು ಅವಳೇ ಪ್ರಿಂಟ್ ಮಾಡಿಸಿದಾರೆ ಅಂತ? ನಾವು ಕೊಟ್ಟಿಲ್ಲಲ್ರಿ, ಬ್ಯಾಂಕಿಂದ ಕೊಟ್ರೆ ಸೀಲ್ ಇರ್ತದ, ನಮ್ ಬ್ಯಾಂಕಿಂದ ಅಧಿಕೃತವಾಗಿ ಸೀಲ್ ಇರ್ತದ, ಸೀರಿಯಲ್ ನಂಬರ್ ಇರ್ತದ್ರಿ. ಅವ್ರು ಅದು ಬ್ಯಾಂಕಿಗೆ ಬಂದು ಮುಟ್ಟಿದ ಮೇಲೆ ಡಿಜಿಟಲ್ ಪ್ರಿಂಟ್ ಬರ್ತದ್ರಿ ನಮ್ ಬ್ಯಾಂಕಿಂದು. ಹಾಗಾಗಿ ನಮ್ದು ಬ್ಯಾಂಕಿಂದ ರಿಸೀತಿ ಅಲ್ಲ ಅದು. ಇದು ಆ ಬ್ಯಾಂಕಿನ ರಸೀದಿನೇ ಅಲ್ಲ, ಇದು ಕೊಟ್ಟಿ ಮಾಡಲಾಗಿದೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾರೆ. ಹಾಗಾದ್ರೆ ಮೇಡಮ್ ಅವರು ಇದು ಕೊಟ್ಟಿ ಮಾಡಿದ್ದು ವಿಚಾರ ನಿಮಗೆ ನಿನ್ನೆ ಗೊತ್ತಾಗಿದೆ ಅಲ್ವಾ? ಹಾಗಾದ್ರೆ ನೀವು ಇನ್ ಮುಂದೆ ಏನ್ ಕ್ರಮ ತೆಗೆದುಕೊತೀರಿ? ಅದು ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವ್ರ ಹತ್ರ ರಿಸಿಟಿ ಕೊಟ್ಟಿದ್ದಾರೆ ಎಷ್ಟು ಮಹಿಳೆಯರಿಗೆ. ಈಗ ನಾವು ಅದನ್ನು ನೋಡಿದ್ರ ಪ್ರಕಾರ, ಈ ಮಹಿಳೆಯರು ಹೇಳುವ ಪ್ರಕಾರ ನಮಗೆ ರಿಸಿಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಈ ಮಧ್ಯವರ್ತಿ ಮತ್ತು ಬ್ಯಾಂಕ್ಗಳ ಮಧ್ಯೆ ಈ ಅಮಾಯಕ ಅನಕ್ಷರಸ್ಥ ಹೆಣ್ಣು ಮಕ್ಕಳಿಗೆ ಇದು ತೊಂದರೆ ಆಗ್ಬಾರ್ದು ಅಂತ ಹೇಳಿ ಸರ ಪ್ರತಿಯೊಬ್ಬರಿಗೆ ನೋಟಿಸ್ ಕಳಿಸಿದ್ವಿ. ನೀವು ಅವ್ಕಿನ ಕೈಯ ಸಾಲ ಇನ್ಮೇಲೆ ಕೊಡ್ಬೇಡ್ರಿ, ನಮ್ಮ ಬ್ಯಾಂಕಿಗೆ ತುಂಬ್ರಿ, ನಮ್ಮ ಸಾಲ ಬ್ಯಾಂಕಿಗೆ ಬಂದು ಮುಟ್ತಾ ಇಲ್ಲ ಅನ್ನೋದನ್ನು ನಾವು ಸ್ಪಷ್ಟಪಡಿಸಿದ್ವಿ ಎಲ್ಲ ಹೆಣ್ಮಕ್ಳಿಗೆ ಮನೆಗೆ ಹೋಗಿ. 30 ಸಂಘದವರು ಬಂದು ನೇರವಾಗಿ ನಾವು ಹೇಳಿದ ಮೇಲೆ ಸರಿಯಾಗಿ ತುಂಬಿದ್ರು. ಅವ್ರು ನಾವು ಹೋದಾಗೂ ಕಟ್ಟಾರ, ಅವರು ಬಂದು ಕಟ್ಟಾರ. ಆದ್ರೆ ಈ 34 ಸಂಘದವರು ಅಕ್ಕಿನ ಮಾತು ನಂಬಿ ಸೂಟ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಜಿಲ್ಲಾ DC ಅವ್ರ ಹತ್ರ DC ಆಫೀಸಿಗೆ ಬಂದು ಮನೆಗೆ ಕೊಟ್ರ, ಅಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ. ಅವಾಗ ನೀವು ಹಿಂದ್ರು ಒಂದ್ಸಲ ವರದಿ ಮಾಡಿದಿರಿ, ನಾವು ನೋಡಿದ್ವಿ. ಆಮೇಲೆ DR ಆಫೀಸಿಗೆ ಕಂಪ್ಲೇಂಟ್ ಕೊಟ್ರು, ಅದು ಎಂಕ್ವೈರಿ ಆಯ್ತು. ಅವಾಗ ಎಂಕ್ವೈರಿ ಆದಾಗ್ಲೂ ಅವಾಗ ಬ್ಯಾಂಕಿಂದ ಏನೂ ತಪ್ಪಿಲ್ಲ, ಅವ್ರು ಸಾಲ ತಗೊಂಡದ್ ಕರೆಯದ ಸರಿಯ ಸಾಲ ತುಂಬಬೇಕು ಅಷ್ಟೇ ನಮಗ ವರದಿ ಬಂದಿದೆ ರೀ. ಈಗ ಅವರು ನಾವು ಎಕ್ಸಿಕ್ಯೂಷನ್ ಮ್ಯಾನೇಜರ್ ಹೇಳ್ದಂಗೆ ಈಗ ನಾವು ಕೋರ್ಟಿಗೆ ಹೋಗಿದ್ವಿ, ಕೋರ್ಟಲ್ಲಿ ಎಕ್ಸಿಕ್ಯೂಷನ್ ಆಗಿದೆ. ಅವ್ರದ್ದು ಆಸ್ತಿಯನ್ನು ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಾವು ಕೇಳಿದ್ವಿ ಕೋರ್ಟಿಗೆ. ಅದಕ್ಕೆ ಅದು ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಅದೇ ಕೋರ್ಟಿಗೆ ಹೋದ ಮೇಲೆ ಅಲ್ಲಿ ಹೋಗಿ ಕೋರ್ಟಿಗೆ ಹಾಜರಾಗಿ ಬಂದು ಸ್ಟ್ರೈಕ್ ಮಾಡಿದ್ರೆ ಇದು ಕಾನೂನು ಬಾಹಿರ. ಕೇಸ್ ಕೋರ್ಟ್ನಾಗ ಇದ್ದಾಗ ಅವರು ಸ್ಟ್ರೈಕ್ ಮಾಡುವಂಗಿಲ್ಲ.
ಆದ್ರೂ ಕೂಡ ಆಕಿ ಮ್ಯಾಗೇರಿ ಬಂದು ಮಂಜುಳಾ ಮ್ಯಾಗೇರಿ ಇಲ್ಲ ಅವರು ಕೋರ್ಟ್ ಅಲ್ಲಿ ಅನ್ಯಾಯ ಕೋರ್ಟ್ಗೆ ಎಳೆದಿದ್ದಾರೆ ಅನ್ನೋ ಒಂದು ದೃಷ್ಟಿಕೋನದ ಇಟ್ಟುಕೊಂಡು ಮನನೊಂದು ಮಹಿಳೆಯರು ಬಂದಿದ್ದಾರೆ. ಅವ್ರನ್ನ ಮಂಜುಳಾ ಮೇಡಮ್ ಅವರು ಕೂಡ ಕರ್ಕೊಂಡು ಬಂದಿದ್ದಾರೆ. ಆದ್ರೆ ಇಲ್ಲಿ ನನಗೆ ಬೇಕಾಗಿರೋದು ಏನಂತಂದ್ರೆ ಅಂದ್ರೆ ಈ ಸಾರ್ವಜನಿಕರಿಗೆ ಗೊತ್ತಾಗಬೇಕಾಗಿದೆ ಅಂದ್ರೆ ಇವರಿಗೆ ಈ ತರ ಕೊಟ್ಟಿ ದಾಖಲೆಗಳನ್ನು ಅವರೇ ಮಂಜುಳಾ ಮೇಡಮ್ ಅವರು ಹೇಳೋ ಪ್ರಕಾರ ಈ ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾಗಿದ್ರೆ ಇವರು ಕಂಪ್ಲೇಂಟ್ ಯಾಕೆ ಕೊಡ್ಲಿಲ್ಲ? ನಿನ್ನೆ ಗೊತ್ತಾಗಿದೆ ಸರ್ ನಮ್ಗೆ. ನಿನ್ನೆ ಗೊತ್ತಾಗಿ ಹೆಣ್ಮಕ್ಳು ಬಂದು ಅದೊಂದು ರಿಸಿಟಿ ತೋರಿಸಿದಾಗ ಬಟ್ ಆಕಿನೇ ಪ್ರಿಂಟ್ ಮಾಡಾಳೋ ಅವರೇ ಪ್ರಿಂಟ್ ಮಾಡ್ಕೊಂಡವ್ರು ನಮ್ಗೆ ಅದು ಬೇಕಲ್ರಿ, ಮಾಹಿತಿ ಬೇಕಲ್ಲ ಸರಿಯಾಗಿ. ತಕ್ಷಣ ಹೌದು, ನಾವು ತಕ್ಷಣ ಕೇಸ್ ಮಾಡಕ್ ಆಗಲ್ಲ. ಅದನ್ನ ನಾವು ಅಧಿಕೃತವಾಗಿ ಯಾರು ಮಾಡ್ಯಾರ ಅನ್ನೋದು ಗೊತ್ತಾಗ್ಬೇಕು. ಆಮೇಲೆ ಈ ಹೆಣ್ಮಕ್ಳಿಗೆ ನಾವು ತಿಳಿಸಿದೀವಿ ಅವ್ರಿಗೆ ಆಕಿನ ಕೈಯಾಗ ಸಾಲ ಕೊಡಬೇಡ್ರಿ ಅಂತ ಹೇಳಿದ ಮೇಲೆ ಅವ್ರು ಕೊಟ್ಟಿದ್ರೆ ಸಂಘದವ್ರು ತಪ್ಪದು. ಇಲ್ಲಿ ಮಹಿಳೆಯರಿಗೆ ಅನ್ಯಾಯ ಆಗುದು, ಮಹಿಳೆಯರಿಗೆ ಲಾಭ ಆಗುದು, ಲಕ್ಷಣ ಆಗುದು ಪ್ರಶ್ನೆ ಇಲ್ಲ. ಇಲ್ಲಿ ಪ್ರೊಸೀಜರ್ ಲ್ಯಾಪ್ಸ್ ಇದೆ ರೀ ಅವ್ರದ್ದು. ಯಾಕಂದ್ರೆ ನಾವು ಸ್ಪಷ್ಟಾಗಿ ಅವ್ರಿಗೆ ನೋಟಿಸ್ ಕೊಟ್ಟಿದೀವಿ. ಇಷ್ಟು ನೋಟಿಸ್ಗಳು ಅವ್ರ ಮನೆಗೆ ಹೋಗಿದ್ದೀರಿ, ನಮ್ಗೇನೂ ತಿಳಿಸೇ ಇಲ್ಲ. ಅವ್ರಿಗೇನೂ ತಿಳಿಸಿಲ್ಲ ಅನ್ನಕ್ಕಿಲ್ಲ. ಇದು ಎಕ್ನಾಲಜ್ಮೆಂಟ್ ವಾಪಸ್ ಬಂದಾವ್ ನೋಡ್ರಿ. ಅವೆಲ್ಲ ಎಕ್ನಾಲಜ್ಮೆಂಟ್ ಅವರು ರಿಸೀವ್ ಮಾಡಿದ ಸಂಘದವರು ಸಾಲ ನಮ್ಗೆ ನೇರವಾಗೇನೆ ಕೊಡ್ರಿ, ಬ್ಯಾಂಕಿಗೆ ತಂದು ತುಂಬ್ರಿ, ನಮ್ಗೆ ಸಾಲ ಮಧ್ಯವರ್ತಿಯಿಂದ ಅವ್ರಿಗೆ ಸಾಲ ನಮ್ಗೆ ಬಂದು ಮುಟ್ತಾ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೀವಿ. ಸ್ವತಃ ಮತ್ತೆ ಅವ್ರು ಇಲ್ಲಿ ಬ್ಯಾಂಕಿಗೆ ಬಂದು ಕೇಳ್ಕೊಂಡು ಹೋಗ್ಯಾರಿ. ಬ್ಯಾಂಕಿಗೆ ಬಂದು ಕೇಳ್ಕೊಂಡು ಸಾಕಷ್ಟು ಸಲ ನಮ್ಮ ಟೈಮು ಹಾಳು ಮಾಡ್ಯಾರಿ ಬ್ಯಾಂಕಿಗೆ ಬಂದು. ಇಲ್ಲಿ ಒಟ್ಟಾರೆ ಏನು ಹೇಳ್ಬೇಕಂದ್ರೆ ಅವರು ಸಾಲವನ್ನ ಹೆಣ್ಮಕ್ಳು ಕಟ್ಟಿರ್ಬೋದು, ಕಟ್ಟಿರ್ಲಿಕ್ಕಿಲ್ಲ. ಆದ್ರೆ ನಮ್ ಬ್ಯಾಂಕಿಗೆ ಸಾಲ ಬಂದ್ ಮುಟ್ಟಿಲ್ಲ, ನಮ್ಗೆ ಸಾಲ ವಸೂಲಿ ಆಗ್ಬೇಕು ಅಷ್ಟೇ. ಬಡ್ಡಿ ಸಮೇತ ಆಗಿ ನಮ್ಗೆ ನಮ್ ಬ್ಯಾಂಕಿಗೆ ಸಾಲ ಬರಬೇಕು. ಇಲ್ಲ, ನಿಮ್ಮ ಬ್ಯಾಂಕಿಗೆ ಸಾಲ ಬರಬೇಕು, ಒಪ್ಕೊಂತೀವಿ ಇದನ್ನ. ಈಗ ಮಧ್ಯವರ್ತಿಗಳ ನಿಮ್ಮ ಮತ್ತು ಮಧ್ಯವರ್ತಿಗಳ ಮಧ್ಯೆ ಆಗಿರತಕ್ಕಂಥ ಅಗ್ರಿಮೆಂಟ್ ಪ್ರಕಾರ ಅವರು ನಿಮ್ಮ ಬ್ಯಾಂಕಿಗೆ ತಂದು ದುಡ್ಡು ತುಂಬಿದ್ದಾರೆ ಅಂತ ಅವ್ರು ಹೇಳ್ತಾರೆ, ತುಂಬಿಲ್ಲ ಅಂತ ನೀವು ಹೇಳ್ತೀರಿ. ತುಂಬಿದ್ರೆ ರಸೀದಿ ಕೇಳಿ, ನಾವು ತುಂಬಿದ್ರೆ ರಸೀದಿ ಪ್ರೊಡ್ಯೂಸ್ ಮಾಡಂತ ಹೇಳಿದ್ವಲ್ಲ. ಮತ್ತೆ ತುಂಬೇ ಇಲ್ಲ ರಸೀದಿ ಎಲ್ಲಿ ಪ್ರೊಡ್ಯೂಸ್ ಮಾಡ್ತಾರ ಕೇಳಿದ್ವಿ ನಾವು. ಈಗಲೂ ನಿಮ್ಮ ಜೊತೆಗೆ ಹೆಣ್ಮಕ್ಳು ಮಾತಾಡಿದ್ರಲ್ಲ, ಅವರು ಅಕ್ಕಿನ ಕೈಗೆ ದುಡ್ಡು ಕೊಟ್ಟಿದೀವಿ ಅಂತ ಹೇಳಿದಾರ ಅವ್ರು. ಅದು ದುಡ್ಡು ಬಂದು ನಮ್ಮ ಬ್ಯಾಂಕಿಗೆ ತುಂಬಿದ್ರ ಬ್ಯಾಂಕ್ ನಲ್ಲಿ ರಸೀದಿ ಇರ್ತದಲ್ಲ ಸರ್, ರಸೀದಿನೇ ಇಲ್ಲಲ್ಲ. ಮುಂಚೆ 30 ಸಂಘದವ್ರು ಏನ್ ಕಟ್ಟಾರಲ್ಲ ಅದಕ್ಕೆ ರಸೀದಿ, ಅದಕ್ಕೆಲ್ಲ ಲೆಕ್ಕ, ಅದು ಅಕೌಂಟ್ ಕ್ಲೋಸ್ ಆಗ್ಯಾರ. ಅವ್ರು ಯಾರು ನಮ್ಮ ಮಾತು ಕೇಳಿದ್ರು ಬಂದು ಅವರು ನಾವು ನೋಟಿಸ್ ಕೊಟ್ಟ ಮೇಲೆ ಅವ್ರು ತಿಳ್ಕೊಂಡು ಬಂದು ತುಂಬಿದ್ರು, ಅಕೌಂಟ್ ಕ್ಲೋಸ್ ಆಗ್ಯಾರ. ಯಾರು ನಮ್ಮ ನೋಟಿಸ್ಗೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ, ಆ ಮಂಜುಳಾನ್ ಮಾತಿಗೆ ಇಂಪಾರ್ಟೆನ್ಸ್ ಕೊಟ್ಟರು, ಅಕ್ಕಿನ ಕೈಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ. ಅವರು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ಅದನ್ನು ನಮಗೆ ಕನ್ಫರ್ಮ್ ಇಲ್ಲ. ಆದ್ರೆ ನಮ್ಮ ಬ್ಯಾಂಕಿಗೆ ಬರ್ತಕ್ಕ ಸಾಲವನ್ನ ನಾವು ಬರಬೇಕು, ಅದು ಕಾನೂನು ಪ್ರಕಾರ ನಾವು ಕ್ರಮ ಜರುಗಿಸ್ತಾ ಇದ್ದೀವಿ. ಈಗ ಅಂದಾಜು ಎಷ್ಟು ಮೇಡಮ್ ಅವಳು ಮಂಜುಳಾ ಮೇಡಮ್ ಅವರು ಬಂದು ಎಷ್ಟು ದುಡ್ಡು ತುಂಬಿದ್ದಾರೆ ಇಲ್ಲಿ ಅಂದಾಜು ನಿಮ್ಮ ಪ್ರಕಾರ? ತುಂಬೇ ಇಲ್ರಿ ಅವ್ರಿಗೆ, ಎಲ್ಲಿ ತುಂಬ್ಯಾರ ಸರ್? ಇವಾಗ ತುಂಬೇ ಇಲ್ಲ. ಈಗ 2 ವರ್ಷದಿಂದ ಏನೇನು ತುಂಬಿಲ್ಲ. 2 ವರ್ಷದಿಂದ ಏನು ತುಂಬೇ ಇಲ್ಲ. ತುಂಬೇ ಇಲ್ಲ. ಆದ್ರೆ 2 ವರ್ಷದಿಂದ ಏನು ತುಂಬಿಲ್ಲ ಅಂತಂದಾಗ ನೀವು ಇಷ್ಟು ದಿನಗಳ ಕಾಲ ನೀವು ದುಡ್ಡು ತುಂಬ್ರಿ ಅಂತ ಅವಳನ್ನ ಕರೆದು ಕೂತ್ಕೊಂಡು ಮೀಟಿಂಗ್ ಮಾಡಿ ನಿಮ್ಮ ಅಗ್ರಿಮೆಂಟ್ ಅಲ್ಲಿ ಬದಲಾವಣೆಗಳು ತಗೋಬಹುದಾಗಿತ್ತು, ಅಥವಾ ಅವಳ ಮೇಲೆ ನೀವು ಒಂದು ನೋಟಿಸ್ ಕರ್ದಿಲ್ರಿ. ನೋಟಿಸ್ ಹೇಳಿನಲ್ರಿ, ಎಲ್ಲ ರಿಜೆಕ್ಟ್ ಮಾಡ್ಯಾರ ನೋಟಿಸ್. ಇದು ಗ್ರಾಹಕರಿಗೆ ನೋಟಿಸ್ ಇಲ್ರಿ ಸರ್, ಅಕ್ಕಿ ಕಳ್ಸಿದ್ರಿ, ಮಂಜುಳಾ ಕಳ್ಸಿದ್ರಿ, ಇವು ಗ್ರಾಹಕರಿಗೆ ಕಳ್ಸಿದ್ದಿಲ್ಲ ನೋಡ್ರಿ. ಇವು ಮಂಜುಳಾ ಕಳ್ಸಿದ್ರು, ರಿಜೆಕ್ಟ್ ಆಗಿದ್ರಿ. ಮಂಜುಳಾ ಅವರಿಗೆ ರಿಜೆಕ್ಟ್ ಆಗಿದ್ದೀರಿ, ಸ್ವೀಕಾರ ಮಾಡಿಲ್ರಿ. ಇದು ಮಂಜುಳಾ ಮನೆಗೆ ಕಳ್ಸಿರ್ತಕ್ಕಂತ ನೋಟಿಸ್ ಅನ್ನ ಸ್ವೀಕಾರ ಮಾಡದೇ ಇರುವುದು ಇದು ಒಳಗ ಗಣತಂತ್ರ ಅನ್ಬಹುದು. ಅಂದ್ರೆ ಇವರು ದಾರಿ ತಪ್ಪಿಸಕ್ಕೆ ಮಾಡಿರ್ತಕ್ಕಂತಹ ಒಂದು ವಿಚಾರ ಅನ್ಬಹುದು ವೀಕ್ಷಕರೇ. ಪ್ರಧಾನ ವ್ಯವಸ್ಥಾಪಕರು ಮತ್ತೆ ಹೆಡ್ ಆಫೀಸ್ ಮ್ಯಾನೇಜರ್ ಕೂಡಿ ಲೆಕ್ಕ ಒಪ್ಪಿಸ್ರಿ, ಎಲ್ಲರೂ ಮಹಿಳೆಯರು ಎಷ್ಟು ಸಂಘದ ಮಹಿಳೆಯರು ನಿಮ್ ಕಡೆ ಎಷ್ಟು ತುಂಬ್ಯಾರ, ನೀವು ಬ್ಯಾಂಕಿಗೆ ಎಷ್ಟು ಪೇಮೆಂಟ್ ಮಾಡಿದ್ರಿ, ಅದನ್ನೆಲ್ಲ ಲೆಕ್ಕ ಒಪ್ಪಿಸ್ರಿ ಅಂತ ಹೋದ್ರ ನಾಳೆ ಬರ್ತೀನಿ ನಾಡ್ದು ಬರ್ತೀನಿ ಅಂತ ಹೇಳಿ ಇವತ್ತಿನವರೆಗೂ ಅವ್ರು ಬರ್ಲಿಕ್ಕೆ ತಯಾರಿಲ್ಲ. ಬಟ್ ಬ್ಯಾಂಕಿಗೆ ಬರಕ್ ತಯಾರಿಲ್ರಿ ಅವ್ರು. ಬಂದ್ ಲೆಕ್ಕಪತ್ರ ಬಗೆಹರಿಸ್ಕೊಂಡು ನಾ ಯಾಕೆ ಬರ್ಲಿ ಬ್ಯಾಂಕಿಗೆ? ಇಲ್ಲ, ನಾವು ಕೂಡ ಅವ್ರನ್ನ ಫೋನ್ ಮಾಡಿ ಕೇಳಿದಾಗ ನಾವು ಬ್ಯಾಂಕಿಗೆ ಬರಂಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಆ ಅಮ್ಮ ಹೇಳ್ತಾ ಇದ್ದಾರೆ. ಅಂದ್ರೆ ನನಗೂ ಕೂಡ ಸಂಶಯ ಬಂದಿದೆ. ನಾನು ಅನ್ನೋದೇನಂತಂದ್ರೆ ಮೇಡಮ್, ಒಟ್ಟಾರೆಯಾಗಿ ಈಗ ಈ ನಿಮ್ಮ ಮಧ್ಯವರ್ತಿ ಮತ್ತು ಬ್ಯಾಂಕಿನ ಮಧ್ಯೆ ಈ ಬಡ ಜನರಿಗೆ ಆಗತಕ್ಕಂಥ ಅನ್ಯಾಯವನ್ನ ಯಾವ ರೀತಿ ನೀವು ಸರಿಪಡಿಸ್ಲಿಕ್ಕೆ ಬಯಸ್ತೀರಿ? ಸರ್, ನಾನು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ಬಾರದು ಅನ್ನೋದು ನಮ್ಮ ಉದ್ದೇಶ ಅದ್ರಿ. ಹೆಣ್ಮಕ್ಳು ಅವ್ರ ಕೈಯಾಗ ಕೊಟ್ಟಿದ್ರ ಅವ್ರ ಹಣ ಅವ್ರು ವಸೂಲಿ ಮಾಡ್ಕೊಳ್ರಿ, ಅವ್ರ ಕಡೆಯಿಂದ ವಾಪಸ್ ಕೊಡ್ರಿ. ನಮ್ಮ ಬ್ಯಾಂಕಿಗೆ ಕಟ್ಟಬೇಕಾದ ಅವ್ರ ಸಾಲ ಕಟ್ಟಬೇಕು. ಯಾಕಂದ್ರೆ ನಾವು ಅವ್ರಿಗೆ ತಿಳಿಸಿದ್ವಿ ಕಟ್ಟಬೇಡ್ರಿ ಅವ್ರ ಕೈಯಾಗ ಅಂತೇಳಿ. ಯಾಕೆ ಅಗ್ರಿಮೆಂಟ್ ಅಲ್ಲಿ ಏನಿದೆ, ನಾನು ಸರಿಯಾಗಿ ಸಾಲ ತುಂಬಲಿಲ್ಲ ಅಂದ್ರೆ ನೀವು ನೇರವಾಗಿ ವಸೂಲಿ ಮಾಡ್ಬೋದಂತೂ ಕೂಡ ಅಗ್ರಿಮೆಂಟ್ ಒಳಗೆ ಬರ್ದಾಡ್ರಿ. ಹೌದಲ್ರಿ? ಆಕಿ ತುಂಬಲಿಲ್ಲ ಅಂದ್ರೆ ನಾವು ನೋಟಿಸ್ ಕಳ್ಸಿದ್ರು ಅಕ್ಸೆಪ್ಟ್ ಮಾಡಲಿಲ್ಲ, ಬ್ಯಾಂಕಿಗೆ ಕರೆದ್ರು ಬರ್ಲಿಲ್ಲ. ನಾನು ಸ್ವತಃ ಆಕಿ ಫೋನಾಗೂ ಕರೆದಿದ್ದೀನಿ. ಇಲ್ಲ ಮೇಡಮ್ ಬರ್ತೀನಿ, ನಾಳೆ ಬರ್ತೀನಿ, ನಾಳೆ ಬರ್ತೀನಿ. 2 ವರ್ಷ ಆಯ್ತು ಸರ್. 2 ವರ್ಷ ಆದ್ಮೇಲೆ ನಾವು 2023 ನಾವು ಲೀಗಲ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ವಿ. ಲೀಗಲ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿ ಅವಾರ್ಡ್ ಆಯ್ತು, ಸಾಲ ತುಂಬಲೇಬೇಕು ಅಂತ ಕೋರ್ಟ್ ಆದೇಶ ಆದ್ಮೇಲೆ ಈಗ ಅವ್ರಿಗೆ ಕಷ್ಟ ಆಗಿದೆ. ನನಗ್ ಬೆನ್ನ ಹತ್ತಾರ ಅಂತ ಹೇಳಿ ಅವ್ರನ್ನೆಲ್ಲ ಕರ್ಕೊಂಡು ಮುಂದೆ ಬಂದು ಸ್ಟ್ರೈಕ್ ಮಾಡಕತ್ತಾಡ್ರಿ. ಈಗ ಗ್ರಾಹಕರು ಏನ್ ಮಾಡ್ಬೇಕು ಅಂತ ಸಲಹೆ ಕೊಡ್ತೀರಿ?
ನೀವು ಮಂಜುಳಾ ಮ್ಯಾಗೇರಿ ಕಡೆಯಿಂದ ಕವಿತಾ ನಾಯ್ಕ್ ಅಂತ ಏನು 2 ಹೆಸರು ಅದಲ್ರಿ, ಆಕಿನ ಕಡೆಯಿಂದ ಅವ್ರು ವಸೂಲಿ ಮಾಡ್ಬೇಕು, ನಮ್ಮ ಬ್ಯಾಂಕಿಗೆ ತುಂಬಬೇಕು. ಒಂದ್ ವೇಳೆ ಅವರು ಕೊಟ್ಟಿದ್ದಿಲ್ಲ ಅವ್ರಿಗೆ ಅವರು ಫ್ರಾಡ್ ಮಾಡಿದ್ ನಿಜ ಆದ್ರೆ ಅವ್ರ ಸಂಘದವ್ರು ಅವ್ರು ಆಕಿನ ಮೇಲೆ ಏನ್ ಆಕ್ಷನ್ ತಗೋತಾರ ತಗೊಳ್ಳಿಲ್ರಿ. ಸಂಘದವ್ರು ತಗೊಳ್ಳಿ, ಆಕ್ಷನ್ ತಗೊಳ್ಳಿ, ಅವ್ರು ಏನ್ ತಗೋತಾರ ತಗೊಳ್ಳಿ. ಒಟ್ಟಾರೆ ನಾವು ಸಾರ್ವಜನಿಕರಿಗೆ ಅಂದ್ರೆ ಮಹಿಳೆಯರಿಗೆ ಏನ್ ಹೇಳಕ್ ಬಯಸ್ತೀರಿ ಲೋನ್ ತುಂಬರು? ನಾನು ಎಲ್ಲಾ ಮಹಿಳಾ ಸಂಘದವ್ರಿಗೆ ಆಗ್ಲಿ ವೈಯಕ್ತಿಕ ಸಾಲಗಾರ ಆಗ್ಲಿ ಈ ಮೂಲಕ ನಿಮ್ಗೆ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಬ್ಯಾಂಕಿನ ಜೊತೆಗೆ ನೇರವಾಗಿ ವ್ಯವಹಾರ ಮಾಡ್ರಿ. ಮಧ್ಯದೊಳಗೆ ಯಾರನ್ನೂ ನಂಬಬೇಡ್ರಿ. ಒಂದ್ ವೇಳೆ ನೀವು ಯಾರನ್ನೋ ನಂಬಿ ನೀವು ಸಾಲ ಕೊಟ್ಟರು ಇನ್ನೊಂದು ನೆಕ್ಸ್ಟ್ ಕಂತು ತುಂಬುವಾಗ ಆ ಮೊದಲ ಕಂತು ತುಂಬಿದ್ದು ಬ್ಯಾಂಕಿಗೆ ಹೋಗಿ ಮುಟ್ಟದೇ ಇಲ್ಲ ಅನ್ನೋದನ್ನ ಅಧಿಕೃತವಾಗಿ ರಸೀದಿ ನೋಡಿ ಪಕ್ಕಾ ಮಾಡ್ಕೊಂಡ ಮೇಲೆ ನೀವು ಮುಂದಿನ ಕಂತು ತುಂಬ್ರಿ. ಇದು ಇಡೀ ಕರ್ನಾಟಕದಲ್ಲಿ ಅಲ್ಲ, ಇಡೀ ನಮ್ಮ ದೇಶದಲ್ಲೇ ಈ ಸಮಸ್ಯೆ ಆಗ್ತಾ ಇದೆ. ಮಹಿಳೆಯರಿಗೆ ಬಹಳಷ್ಟು ಜನ ಇಂಥ ಮಧ್ಯವರ್ತಿಗಳು ತೊಂದರೆ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಮಹಿಳೆಯರಿಗೆ ಎಚ್ಚೆತ್ತಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊತೀನಿ. ಆಮೇಲೆ ಒಂದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಈಗ ನೀವು ಆ ಹೆಣ್ಣುಮಗಳು ಮೋಸ ಮಾಡಿದ್ದಾರೆ ಅಂತ ಗೊತ್ತಾದಾಗ ಅವ್ರ ವಿರುದ್ಧ ನೀವು FIR ಮಾಡಲಿಲ್ಲ ಅಂತ ಅನ್ನೋದು ಎಲ್ಲ ಒಂದ್ ಕಡೆ ಸಂಶಯ ಆಗಲ್ವಾ ಮೇಡಮ್? ಸರ್, FIR ಮಾಡಲಿಕ್ಕೆ ನಾವು ಹೋದಾಗ ಅವ್ರು ಏನು ಹೇಳಿದ್ರು, ಅವ್ರು ವಸೂಲಿ ಮಾಡ್ಯಾರ ಅನ್ನೋದು ಎವಿಡೆನ್ಸ್ ಕೊಡ್ರಿ ಅಂದ್ರು. ಎವಿಡೆನ್ಸ್ ಸಂಘದವರು ರೈಟಿಂಗ್ನಾಗೂ ಕೊಟ್ಟಿಲ್ಲ ನಮ್ಗೆ, ಆಕಿನ ಕೈಯಾಗ ನಾವು ಕೊಟ್ಟಿಲ್ಲ ಅಂತ ಹೇಳಿ. ನಾವು ಯಾವ ಆಧಾರದ ಮೇಲೆ ಎವಿಡೆನ್ಸ್ ಇದು ನಾವು ಕೇಸ್ ಮಾಡ್ಬೇಕು ಹೇಳ್ರಿ ಸರ್? ಎವಿಡೆನ್ಸ್ ಬೇಕಲ್ಲ ನಮಗೆ ಒಂದು ಕೇಸ್ ಮಾಡಕ್ಕೆ ಅಧಿಕೃತವಾಗಿ. ಅಂದ್ರೆ ಅವರು ನಿಮಗೆ ನೀವು ನೋಡಿ, ಈಗ ಅಗ್ರಿಮೆಂಟ್ ನಮ್ಮ ಮತ್ತು ನಿಮ್ಮ ಮಧ್ಯೆ ಅಗ್ರಿಮೆಂಟ್ ಆಗಿದೆ. ಈಗ ನಾನು ದುಡ್ಡು ತಂದು ನಾನು ತುಂಬ್ತಾ ಇಲ್ಲ, ಸಂಘದಿಂದ ನಾನು ವಸೂಲಿ ಮಾಡ್ತಾ ಇಲ್ಲ, ಕೊರೋನಾದ ಹೆಸರಲ್ಲಿ ನಾನು ನಿಮ್ಗೆ ಸುಳ್ಳು ಹೇಳಿದ್ದೀನಿ ಅಲ್ವಾ? ಸುಳ್ಳು ಹೇಳಿದ ಮೇಲೆ 6 ತಿಂಗಳ ಕಾಲ ನೀವು ಅವ್ರಿಗೆ ಎಕ್ಸ್ಕ್ಯೂಸ್. ಸರ್, ಇದರಲ್ಲಿ ಇನ್ನೊಂದು ಬರ್ದಿದ್ರಿ ಅಗ್ರಿಮೆಂಟ್ ಅಲ್ಲಿ, ನಾನು ಸರಿ ತುಂಬಲಿಲ್ಲ ಅಂದ್ರೆ ಸರಿಯಾಗಿ ನಾನು ತಂದು ತುಂಬಕ್ ಆಗಿಲ್ಲ ಅಂದ್ರೆ ನೀವೇ ವಸೂಲಿ ಮಾಡ್ಕೊಡ್ರಿ ಅಂತದ್ರಿ. ಅದಕ್ಕೆ ನಾವೇ ವಸೂಲಿ ಮಾಡ್ಕೊಂಡು 30 ಸಂಘದ ಮೊದಲು ನಾವು ವಸೂಲಿ ಮಾಡ್ಕೊಂಡು ಇವ್ರು ಏನ್ ಮಾಡಿದಾರೆ, ಅವ್ರಿಗೆ ನಮ್ ಬ್ಯಾಂಕಿಗೆ ಕಟ್ಟಬೇಡ್ರಿ, ನಾ ಸೂಟ್ ಮಾಡಿಸ್ತೀನಿ ನಿಮ್ಗೆ, ಸರ್ಕಾರಕ್ಕೆ ಒತ್ತಾಯ ಮಾಡಿ ಸ್ಟ್ರೈಕ್ ಮಾಡಿ ಅಂತ ಹೇಳಿ ಪಾಪ ಹೆಣ್ಮಕ್ಳಿಗೆ ದಾರಿ ತಪ್ಪಿಸಾಡ್ರಿ. ದಾರಿ ತಪ್ಪಿಸಿ ಇಲ್ಲಿ ನಮ್ ಅವ್ರ ಕಡೆಯಿಂದ ಹಣ ವಸೂಲಿ ಮಾಡ್ಯಾಳ ಅನ್ನೋದು ನಿನ್ನೆ ಗೊತ್ತಾಗಿದ್ರಿ. ಇದು ಮೊನ್ನೆ ಗೊತ್ತಾಗಿರ್ತಕ್ಕಂಥ ವಿಚಾರ. ಆ ಹೆಣ್ಣು ಮಕ್ಕಳನ್ನ ನೀವು ಯಾವುದೇ ಕಾರಣಕ್ಕೂ ದುಡ್ಡು ತುಂಬಕ್ಕೆ ಹೋಗಬೇಡಿ, ನಿಮ್ಮ ದಾರಿ ತಪ್ಪಿಸ್ತಿದ್ದ ಇದೆ ಅಂತಕ್ಕಂಥ ವಿಚಾರ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಈ ಮಧ್ಯವರ್ತಿ ಮತ್ತು ಬ್ಯಾಂಕಿನ ಮಧ್ಯೆ ಈ ಮಹಿಳೆಯರ ಪರಿಸ್ಥಿತಿ ಅಂದರೆ ಹಣ ತುಂಬಿರೋರ ಪರಿಸ್ಥಿತಿ ಅಧೋಗತಿಗೆ ಬಂದಿದೆ ಅನ್ನೋದ್ರಲ್ಲಿ ಎರಡೇ ಮಾತಾಯಿಲ್ಲ. ಒಟ್ಟಾರೆ ಗ್ರಾಹಕರು ಮತ್ತು ಮಹಿಳೆಯರು ಅಂದರೆ ಮಹಿಳಾ ಗ್ರಾಹಕರು ಏನು ಈ ಬ್ಯಾಂಕಿನ ಕುರಿತಾಗಿ ಏನು ದುಡ್ಡು ತುಂಬಿದ್ದಾರೆ, ಅವರು ಇನ್ನೊಂದ್ಸಲ ಈ ಬ್ಯಾಂಕಿಗೆ ಬಂದು ನೇರವಾದಂತಹ ಮ್ಯಾನೇಜರು ಮತ್ತು ವ್ಯವಸ್ಥಾಪಕರು ಮತ್ತು ಚೇರ್ಮನ್ ಅವರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ತಮ್ಮ ಸಮಸ್ಯೆಯನ್ನ ಸಾಲ್ವ್ ಮಾಡಿಕೊಂಡ್ರೆ ಈ ಸಮಸ್ಯೆ ಬಗೆಹರಿತದೆ. ಇಲ್ಲಾದರೆ ಕಾನೂನಾತ್ಮಕವಾದಂಥ ಹೋರಾಟದಲ್ಲಿ ಸೋಲಾಗುವಂಥ ಸಾಧ್ಯತೆಗಳು ಹೆಚ್ಚಿದೆ, ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ. ಇಂತಹ ಮಧ್ಯವರ್ತಿಗಳನ್ನ ನೀವು ನಂಬಲಕ್ಕೂ ಹೋಗಬೇಡಿ. ಒಂದ್ ವೇಳೆ ನಂಬೋದ್ರೂ ಕೂಡ ಅಧಿಕೃತವಾಗಿ ರಸೀದಿಯನ್ನ ಪಡೆದಿದ್ದು ಅಂದ್ರೆ ಮೊಹರು ಬ್ಯಾಂಕಿನ ಮೊಹರು ಒತ್ತಿರತಕ್ಕಂಥ ರಸೀದಿಯನ್ನ ಮತ್ತು ಕಂಪ್ಯೂಟರ್ ಗಣಕೀಕೃತದಲ್ಲಿ ನಿಮಗೆ ಪ್ರಿಂಟ್ ಬಂದಿರತಕ್ಕಂಥ ಒಂದು ರಸೀದಿಯನ್ನ ಪಡೆದು ಅಧಿಕೃತವಾದಂಥ ಮಾಹಿತಿಯನ್ನ ಪಡೆದು ನೀವು ದುಡ್ಡು ತುಂಬೋದು ಒಳ್ಳೆಯದು ಅಂತಕ್ಕಂಥ ವಿಚಾರವನ್ನ ನಮ್ಮ ಸಾಯಂಕಾಲ ಎಕ್ಸ್ಪ್ರೆಸ್ ತಂಡ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಸಮಸ್ಯೆಗಳ ಕುರಿತಾಗಿ ಏನೇ ಬಂದರೂ ಕೂಡ ಇಲ್ಲಿಯ ದಾಖಲಾತಿಗಳನ್ನು ನೀವು ಬಂದು ಪರಿಶೀಲಿಸಬಹುದು, ಕೇಳಬಹುದು. ಅವರು ಪಾರದರ್ಶಕವಾಗಿ ನಮ್ಮ ಬ್ಯಾಂಕು ಮತ್ತು ನಮ್ಮ ಸಿಬ್ಬಂದಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ. ಆ ನಿಟ್ಟಿನಲ್ಲಿ ಯಾವುದೇ ಸಮಸ್ಯೆಗಳು ಆಗಿಲ್ಲ. ಇದು ಮಧ್ಯವರ್ತಿಗಳ ಕುತಂತ್ರದಿಂದ ಈ ಸಮಸ್ಯೆನ ಆಗಿದೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಬ್ಯಾಂಕಿನ ಪ್ರಮುಖರು ಕೂಡ ತಿಳಿಸಿದ್ದಾಗಿದೆ. ಒಟ್ಟಾರೆಯಾಗಿ ಇವರಿಗೆ ಪ್ರಾಮಾಣಿಕವಾದಂತಹ ನ್ಯಾಯ ಸಿಗಲಿ, ಬ್ಯಾಂಕಿನ ಸಾರ್ವಜನಿಕರ ಹಣವನ್ನ ಬ್ಯಾಂಕಿಗೆ ತಲುಪುವಂತಾಗಲಿ ಅನ್ನೋದು ನಮ್ಮ ಸಾಯಂಕಾಲ ಎಕ್ಸ್ಪ್ರೆಸ್ ಆಶಯ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.